ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ. ವಿಷಯ ಸಮಾಜ ವಿಜ್ಞಾನ. ಭಾಗವಹಿಸುವ ಶಿಕ್ಷಕರು ಮಹೇಶ್ ಕುಮಾರ್ ವಿ ಕರ್ಕೇರ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ದಕಟ್ಟೆ ಹಾಗೂ ಸಂತ ರೀಟಾ ಆಂಗ್ಲ ಮಾಧ್ಯಮ ಶಾಲೆ ಜೆಪ್ಪು ಮಂಗಳೂರು. ಇಲ್ಲಿನ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಮೆಟಿಲ್ಡಾ ವೆರೋನಿಕಾ ಡಿ ಕೋಸ್ತಾ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 22119992222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಇದೀಗ ನೇರವಾಗಿ ಸ್ಟುಡಿಯೋದತ್ತ. ಶ್ರೋತೃಗಳೇ, ಬಾನುಲಿ ಶಾಲೆಯ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನ. ಈ ಸಮಾಜ ವಿಜ್ಞಾನದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮಹೇಶ್ ಕುಮಾರ್ ವಿ ಕರ್ಕೆರ ಹಾಗೂ ಮೆಟಿಲ್ಡಾ ವೆರೋನಿಕಾ ಡಿಕೋಸ್ಟಾ ಅವರು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಈಗ ಇವತ್ತಿನ ಕಾರ್ಯಕ್ರಮವನ್ನು ನೇರ ಒಂದು ಫೋನ್ನಿಂದ ಪ್ರಾರಂಭ ಮಾಡುವ. ಹಲೋ ಹಲೋ, ಯಾರು ಮಾತಾಡೋದಮ್ಮ? ಕಕ್ಕೆ ಪದವಿನಿಂದ. ಸರಿ, ಇದು ಮ್ಯಾಪ್ ರಿಲೇಟೆಡ್, ಜಿಯೋಗ್ರಫಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾ ಹಿಸ್ಟ್ರಿ ಕೊಡ್ಬೇಕಾ? ಮ್ಯಾಪ್ ರಿಲೇಟೆಡ್ ಪ್ರಶ್ನೆಯಾ? ಹೌದು. ಈಗ ಈ ವರ್ಷ ಮ್ಯಾಪಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಸ್ವಲ್ಪ ಅನುಮಾನಗಳು ಸಹಜ. ಇಷ್ಟು ವರ್ಷ ನಕಾಶೆಗೆ ಸಂಬಂಧಪಟ್ಟ ಹಾಗೆ 4 ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೊಡ್ತಾ ಇದ್ರು. ನಕಾಶೆಯನ್ನು ಬಿಡಿಸಿದ್ದಕ್ಕೆ 1 ಅಂಕ, ಒಟ್ಟು 5 ಅಂಕಗಳನ್ನು ನಿಗದಿ ಮಾಡ್ತಾ ಇದ್ರು. ಆದರೆ ಈ ವರ್ಷ ನಕಾಶೆಯನ್ನು ಬಿಡಿಸುವಂಥದ್ದು ಇಲ್ಲ. ಸೊ ಅವರಿಗೆ ಪ್ರಿಂಟೆಡ್ ನಕಾಶೆಯನ್ನು ಒದಗಿಸ್ತಾರೆ. ಹಾಗೆ 7 ಸ್ಥಳಗಳನ್ನ ಅವರು ಕೊಟ್ಟಿರ್ತಾರೆ. ಆ 7ರಲ್ಲಿ 5 ಗುರುತಿಸಬೇಕು. 7ರಲ್ಲಿ 5 ಗುರುತಿಸಬೇಕು. ಮಕ್ಕಳಿಗೆ ಮೊದಲನೇ ಡೌಟ್ ಏನು, ನಾನು ನಕಾಶೆಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಆದಷ್ಟು ಒಮ್ಮೆಲೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಯಾರಿಗೆಲ್ಲ ನಕಾಶೆ ಬಗ್ಗೆ ಡೌಟ್ಸ್ ಇದೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಸಾಧ್ಯವಾದಷ್ಟು ಪ್ರಶ್ನೆಗಳು ರಿಪೀಟ್ ಆಗೋದು ಬೇಡ ಅನ್ನೋದು ನನ್ನ ಉದ್ದೇಶ. ಸರಿ. ಸೊ 7ರಲ್ಲಿ ನೀವು 7 ಕೂಡ ಗುರುತಿಸ್ಬೋದು. 7 ಗುರುತಿಸ್ಬೋದು. ಇನ್ನು ನಕಾಶೆಗೆ ಸಂಬಂಧಪಟ್ಟ ಹಾಗೆ ಭೂಗೋಳಶಾಸ್ತ್ರದಿಂದಲೇ ಕೇಳ್ತಾರೆ, ಸ್ಥಳಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಬೇರೆ ಯಾವುದೇ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನಕಾಶೆಗಳನ್ನು ನೋಡಬೇಕಾದಂಥ ಅವಶ್ಯಕತೆ ಇಲ್ಲ. ಭೂಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಅಧ್ಯಾಯಗಳಲ್ಲಿ ಪಠ್ಯಪುಸ್ತಕದಲ್ಲಿ ನಕಾಶೆಗಳು ಬಂದಿದೆಯೋ ಅಥವಾ ನಕಾಶೆಗೆ ಸಂಬಂಧಪಟ್ಟಂತಹ ಸ್ಥಳಗಳ ಹೆಸರುಗಳಿವೆಯೋ ಅವುಗಳನ್ನೆಲ್ಲವನ್ನು ನೋಡಿಕೊಳ್ಳುವಂಥದ್ದು ಉತ್ತಮ. ಜೊತೆಗೆ ಈ ಮಕ್ಕಳಿಗೆ ನಕಾಶೆಗೆ ಸಂಬಂಧಪಟ್ಟ ಹಾಗೆ ಗುರುತಿಸುವಾಗ ಕೆಲವೊಂದು ಸಂಶಯಗಳಿರ್ತವೆ. ಮುಖ್ಯವಾಗಿ ನದಿಗಳನ್ನು ಗುರುತಿಸುವಾಗ ನಾವು ಗೆರೆಯ ಮೂಲಕ ಗುರುತಿಸುವಂಥದ್ದು. ಸೊ ಈ ಗೆರೆ ನದಿಯ ಉಗಮ ಸ್ಥಾನದಿಂದ ಅದು ಸಮುದ್ರ ಅಥವಾ ಸಾಗರವನ್ನು ಇಲ್ಲಿವರೆಗೆ ಸೇರ್ತದೆ. ಅಂದರೆ ಭಾರತದ ಔಟ್ಲೈನ್ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಟಚ್ ಆಗಬೇಕು. ಸೊ ಅದನ್ನು ಕೆಲವರು ಅರ್ಧದಲ್ಲಿ ನಿಲ್ಲಿಸ್ತಾರೆ, ಹಾಗೆ ಮಾಡಬಾರ್ದು. ಇದು ನದಿಯನ್ನು ಗುರುತಿಸುವಂಥ ಕ್ರಮ. ಇನ್ನು ಪರ್ವತ ಶ್ರೇಣಿಗಳು, ಶಿಖರಗಳನ್ನು ಗುರುತಿಸುವಾಗ ಅದಕ್ಕೂ ಒಂದು ಜಿಗ್ಜ್ಯಾಗ್ ಲೈನನ್ನು ನಾವು ಹಾಕ್ತೇವೆ. ಶಿಖರ ಅಂದರೆ ಪೀಕ್ ಅಂದರೆ ಟ್ರಯಾಂಗಲನ್ನು ಹಾಕಿ ಗುರುತಿಸುವಂಥದ್ದು. ಇನ್ನು ಸ್ಥಳಗಳನ್ನು ಗುರುತಿಸುವಾಗ ಡಾಟ್ ಹಾಕುವಂಥದ್ದು, ಸ್ವಲ್ಪ ದೊಡ್ಡದಾಗಿ ಕಾಣುವ ಹಾಗೆ ಡಾಟನ್ನು ಹಾಕುವಂಥದ್ದು. ಈ ರೀತಿಯಲ್ಲಿ ಗುರುತಿಸುವಂಥದ್ದು. ಇನ್ನು ತೀರಗಳನ್ನು ಗುರುತಿಸುವಾಗ ಆ ತೀರ, ಉದಾಹರಣೆಗೆ ಕೊಂಕಣ ತೀರ, ಕೋರಮಂಡಲ ತೀರ, ಮಲಬಾರ್ ತೀರ, ಉತ್ಕಲ ತೀರ ಅಂತ ತೀರಗಳನ್ನು ಗುರುತಿಸುವಾಗ ಆ ತೀರವನ್ನು ಶೇಡ್ ಮಾಡಿ ಅಥವಾ ಪುಷ್ಪಾವರಣವನ್ನು ಹಾಕಿ ಅಲ್ಲಿ ಹೆಸರನ್ನು ಬರೆಯುವಂಥದ್ದು. ಸೊ ಇದು ಗುರುತಿಸುವಂಥ ರೀತಿ. ಇನ್ನು ಯಾವುದನ್ನೆಲ್ಲ ನೋಡ್ಕೊಳ್ಬೇಕು ಅಂತ ನೋಡಿದರೆ, ಸಾಧಾರಣವಾಗಿ ನೀವು ಭೂಗೋಳಶಾಸ್ತ್ರದ ಪ್ರಮುಖವಾದಂಥ ನಕಾಶೆಗಳಲ್ಲಿ ನೀವು ಒಂದು ಪಟ್ಟಿಯನ್ನು ಮಾಡಿಕೊಂಡ್ರೆ ಉತ್ತಮ.
ಈ ಸ್ಥಳಗಳ ಪಟ್ಟಿಯನ್ನು ಮಾಡ್ಕೊಳ್ಬೇಕು. ಸೊ ಆ ರೀತಿಯಲ್ಲಿ ನೋಡಿದರೆ ಸುಮಾರು ಒಂದು 70ರಿಂದ 75 ಸ್ಥಳಗಳ ಹೆಸರನ್ನು ನೀವು ಪಟ್ಟಿ ಮಾಡಿಕೊಂಡು ಒಂದು ಭಾರತದ ನಕಾಶೆಯನ್ನು ಬಿಡಿಸಿ ಅದರಲ್ಲಿ ಪ್ರತಿನಿತ್ಯ ಒಂದೇ ರೀತಿಯಲ್ಲಿ ಒಂದೇ ಕ್ರಮದಲ್ಲಿ ಗುರುತಿಸ್ತಾ ಹೋದರೆ ಇದು ನಿಮಗೊಂದು ರೂಢಿಯಾಗಿ ಬಿಡ್ತದೆ. ಉದಾಹರಣೆಗೆ ಈಗ ಇಂದಿರಾ ಕೋಲ್ನಿಂದ, ನಮ್ಮ ಭಾರತದ ಉತ್ತರದ ತುದಿ ಅಂತ ನಾವೇನು ಹೇಳ್ತೇವೆ, ಇಂದಿರಾ ಕೋಲ್ನಿಂದ ಕೆಳಗಡೆ ಬರ್ತಾ ಹಾಗೆ ಎಲ್ಲ ಸ್ಥಳಗಳನ್ನು ಗುರುತಿಸ್ತಾ ಒಂದು ಆರ್ಡ್ರಲ್ಲಿ ಗುರುತಿಸ್ತಾ ಬಂದರೆ ಇದು ನಿರಂತರವಾದಂಥ ಒಂದು ಅಭ್ಯಾಸ ಆಗ್ತದೆ, ಭಾಳ ಸುಲಭ ಆಗ್ತದೆ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದಷ್ಟು ಪಟ್ಟಿಯನ್ನು ನಾನು ಹೇಳ್ಬೋದು. ಇಂದಿರಾ ಕೋಲ್, ಹಾಗೆ ಮೌಂಟ್ ಕೇಟು ಅಥವಾ ಗಡುನಾಸ್ಟಿನ್, ಇನ್ನು ಗೋವಿಂದ ಸಾಗರ್ ಅಥವಾ ಬಾಕ್ರಾ ಯೋಜನೆ, ಅರಾವಳಿ ಬೆಟ್ಟಗಳು, ಗುರುಶಿಖರ, ಗಂಗಾನಗರ, ರೊಯ್ಲಿ, ರಾಣಾ ಪ್ರತಾಪ ಸಾಗರ, ಕಾಂಡ್ಲಾ, 23 ಡಿಗ್ರಿ ಉತ್ತರ ಅಕ್ಷಾಂಶ, ಪೋರಬಂದರ್, ಅಹಮದಾಬಾದ್, ಇನ್ನು ವಿಂಧ್ಯ ಪರ್ವತಗಳು, ನರ್ಮದಾ ನದಿ ಅಥವಾ ಸರ್ದಾರ್ ಸರೋವರ ಯೋಜನೆ, ಸೂರತ್, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತಲೂ ಕರೀತಾರೆ, ಭಾರತದ ಹೆಬ್ಬಾಗಿಲು ಅಂತಲೂ ಕೇಳ್ಬೋದು. ಹಾಗೆ ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ, ಇನ್ನು ಬಾಂಬೆ ಹೈ, ಜವಾಹರ್ಲಾಲ್ ನೆಹರು ಬಂದರು ಅಂತ ಕೇಳ್ತಾರೆ, ಅಥವಾ ನವಶೇವಾ, ಇನ್ನು ಕೊಂಕಣ ತೀರ ಅಲ್ಲಿಯೇ ಕೆಳಗೆ ಬಂದರೆ ಮರ್ಮಗೋವಾ ಇದೆ, ಅಥವಾ ಮನೋಹರ್ ವಿಮಾನ ನಿಲ್ದಾಣ ಅಂತ ಕೇಳ್ತಾರೆ. ಇನ್ನು ಕರ್ನಾಟಕಕ್ಕೆ ಬಂದರೆ ಕೆಳಗಡೆ ದಾಂಡೇಲಿ ಇದೆ, ಭದ್ರಾವತಿ ಇದೆ, ಕೈಗಾ, ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಅಲ್ಲಿ ಕೂಡ ಅದುವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಇನ್ನೊಂದು ಬಸವಸಾಗರ ಅಂತ ಇದೆ. ಹಾಗೆ ತುಂಗಭದ್ರಾ ಯೋಜನೆ ಅಥವಾ ಪಂಪಸಾಗರ. ಇನ್ನು ಬೆಂಗಳೂರಿಗೆ ಬಂದರೆ ಬೆಂಗಳೂರು ಅಂತ ಕೇಳ್ಬೋದು, ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕೇಳ್ಬೋದು. ಇನ್ನು ಬೆಂಗಳೂರಿಂದ ಸ್ವಲ್ಪ ಕೆಳಗಡೆ ನೋಡಿದ್ರೆ ನೀವು ಸೇಲಂ ಮತ್ತು ಕೊಯಮತ್ತೂರನ್ನ ಗುರುತಿಸ್ಬೋದು. ಇನ್ನು ತೀರಕ್ಕೆ ಬಂದರೆ ಪಶ್ಚಿಮ ತೀರದಲ್ಲಿ ನಮ್ಮ ನವಮಂಗಳೂರು ಬಂದರು, ಕೆಳಗಡೆ ಬಂದರೆ ಕೊಚ್ಚಿ, ಮಲಬಾರ್ ತೀರ, ಹಾಗೆ ಪಶ್ಚಿಮ ಘಟ್ಟಗಳಲ್ಲಿರುವಂಥ ಅನೈಮುಡಿ ಎತ್ತರದ ಶಿಖರ, ಹಾಗೆ ಕನ್ಯಾಕುಮಾರಿ. ಇದು ನಮ್ಮ ಪಶ್ಚಿಮ ತೀರದಲ್ಲಿ ಒಂದು ಲೈನಲ್ಲಿ ನಾವು ಗುರುತಿಸ್ಕೊಂಡು ಬಂದರೆ ಪ್ರತಿನಿತ್ಯ ಇದೇ ರೀತಿಯಲ್ಲಿ ಗುರುತಿಸಿ ಹೋದರೆ ಸುಲಭ ಆಗ್ತದೆ. ಹಾಗೆಯೇ ನೀವು ಪೂರ್ವ ತೀರದಲ್ಲಿ ಕೂಡ ಈಗ ಮನ್ನಾರ್ಕಾರಿ, ಪಾಕ ಜಲಸಂಧಿ, ಈ ಕಡೆ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಾಲಿಯನ್ ಪಾಯಿಂಟ್, ಪೋರ್ಟ್ ಬ್ಲೇರ್ ಅಥವಾ ವೀರ್ ಸಾವರ್ಕರ್ ವಿಮಾನ ನಿಲ್ದಾಣ, ಇನ್ನು ಬಂದರುಗಳು ತುತಕುಡಿ, ಹಾಗೆ ಚೆನ್ನೈ ಅಂತ ಕೇಳ್ಬೋದು, ಅಥವಾ ಕಲ್ಪಾಕಂ ಅಂತ ಅಲ್ಲಿ ಒಂದು ಅಣುಶಕ್ತಿ ಸ್ಥಾವರ ಇದೆ, ಅದನ್ನು ಕೇಳ್ಬೋದು. ಅಣ್ಣಾ ವಿಮಾನ ನಿಲ್ದಾಣ ಇದೆ. ಹಾಗೆ ಇನ್ನು ಮೇಲಕ್ಕೆ ಹೋದರೆ ಎನ್ನೋರ ಬಂದರಿದೆ. ಇನ್ನು ತೀರವನ್ನು ಕೋರಮಂಡಲ ತೀರ ಅಂತ ಕರಿತೇವೆ. ಇನ್ನು ಮೇಲ್ಭಾಗದಲ್ಲಿ ಬಂದರೆ ನಾಗಾರ್ಜುನ ಸಾಗರ ಯುದ್ಧದೇಶ ಯೋಜನೆ ಇದೆ. ಇನ್ನು ವಿಶಾಖಪಟ್ಟಣ ಬಂದರು, ಹಾಗೆ ಕೈಗಾರಿಕೆಗಳ ಸ್ಥಳಗಳು ಬಿಲಾಯ್ ಇದೆ, ಇನ್ನು ಪಾರಾದೀಪ್, ಹಾಗೆ ಹಿರಾಕುಡ್ ಅಥವಾ ಅದರ ನದಿ ಮಹಾನದಿ, ಇನ್ನು ರೂರ್ಕೆಲ, ಹಾಗೆ ತೀರದಲ್ಲಿ ಚಿಲ್ಕಾ ಸರೋವರ, ಇನ್ನು ಆ ತೀರವನ್ನು ಉತ್ಕಲ ತೀರ ಅಂತ ಕರಿತೇವೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಹಾಲ್ದಿಯಾ ಮತ್ತು ಕೋಲ್ಕತ್ತಾ, ಈ ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತಲೂ ಕರೀತಾರೆ, ಅಥವಾ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣವನ್ನು ಕೂಡ ಕೇಳ್ಬೋದು. ಹಾಗೆ ಅಲ್ಲೇ ಪಕ್ಕದಲ್ಲಿ ಬರ್ನ್ಪುರ, ದುರ್ಗಾಪುರ ಅಂತ 2 ಕೈಗಾರಿಕೆಯ ಸ್ಥಳಗಳಿವೆ. ಇನ್ನು ದಾಮೋದರ ನದಿ ಕಣಿವೆ ಯೋಜನೆ ಇದೆ. ಇನ್ನು ಬೊಕಾರೋ ಮತ್ತು ಜಮ್ಶೆಡ್ಪುರ ಅಲ್ಲೇ ಪಕ್ಕದಲ್ಲಿ ಬರುವಂಥದ್ದು. ಹಾಗೆ ಈಶಾನ್ಯ ಭಾರತಕ್ಕೆ ಹೋದರೆ ಮೌಸಿನ್ ರಾಮ್ ಇದೆ, ಗೌಹಾತಿ, ದಿಗ್ಬಾಯ್, ಹಾಗೆ ಸಿಲ್ಚಾರ್. ಹಾಗೆ ಇನ್ನು ಮೇಲ್ಭಾಗಕ್ಕೆ ಬಂದರೆ ಕೋಸಿ ಯೋಜನೆ ಇದೆ, 82 ಡಿಗ್ರಿ ಪೂರ್ವ ರೇಖಾಂಶ ಇದೆ. ಹಾಗೆ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್, ಮೊನ್ನೆ ಕುಂಭಮೇಳ ನಡೆದಂಥ ಸ್ಥಳ ನೆನಪಿಸ್ಕೊಳ್ಬೋದು. ಹಾಗೆ ಅಯೋಧ್ಯೆಯಲ್ಲಿ ಮಹರ್ಷಿ ವಿಮಾನ ನಿಲ್ದಾಣ ಇದೆ. ಇನ್ನು ನರೋರಾ ಇದೆ. ಕೊನೆಯದಾಗಿ ದೆಹಲಿ ಅಥವಾ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ. ಸೊ ಇಷ್ಟು ಸ್ಥಳಗಳನ್ನು ನೀವೊಂದು ಪಟ್ಟಿ ಮಾಡಿಕೊಂಡು ಇದೇ ಕಾಲಾನುಕ್ರಮದಲ್ಲಿ ಅಂದರೆ ಇದೇ ಆರ್ಡ್ರಲ್ಲೊಂದು ಗುರುತಿಸ್ತಾ ಹೋದರೆ ಮಾತ್ರ ಇದಕ್ಕೆ ಮ್ಯಾಪ್ ರೀಡಿಂಗ್ ಅಂತ ಮಾಡ್ಬೋದು. ನೀವು ಮ್ಯಾಪನ್ನು ಬರೀ ಒಮ್ಮೆ ನೋಡುವುದಲ್ಲ, ಒಂದು ಸ್ಕ್ಯಾನ್ ಮಾಡಿದಾಗ ಒಂದು 5 ನಿಮಿಷ ಅದೇ ಸ್ಥಳಗಳನ್ನು ಅದೇ ಆರ್ಡ್ರಲ್ಲಿ ನೋಡಿಕೊಂಡು ಆನಂತರದಲ್ಲಿ ಕಣ್ಣು ಮುಚ್ಕೊಂಡು ಭಾರತದ ಮ್ಯಾಪನ್ನು ನಿಮ್ಮ ಕಣ್ಮುಂದೆ ತಂದುಕೊಂಡು ಇದೇ ಆರ್ಡ್ರಲ್ಲಿ ಇಂದಿರಾ ಕೋಲ್ನಿಂದ ಕೆಳಗಡೆ ಬರ್ತಾ ಕೊನೆಗೆ ದೆಹಲಿಯವರೆಗೆ ನಿರಂತರವಾಗಿ ಇದೇ ಪ್ರಾಕ್ಟೀಸನ್ನು ಮಾಡಿದರೆ ಖಂಡಿತವಾಗಿ ನೀವು ಈ ವರ್ಷ 5 ಅಂಕಗಳನ್ನು ಯಾವುದೇ ಸಂಶಯ ಇಲ್ಲದೆ ತೆಗಿಬೋದು. ಯಾಕಂದರೆ ಮ್ಯಾಪ್ ಬಿಡಿಸ್ಲಿಕ್ಕಿಲ್ಲ, ಗುರುತಿಸ್ಲಿಕ್ಕೆ ಮಾತ್ರ. ಸರಿ, ಮುಂದಿನ ಫೋನ್ ಕರೆಗೆ ಹೋಗು ಸರ್. ಹಲೋ. ಹಲೋ. ಹಾಂ, ಹೇಳಿಮ್ಮ, ಯಾರು? ನಾನು ಶಶಿ ಅಂತ ಮಂಗಳೂರಿಂದ. ಹಾಂ ಸರ್, ಇದು ಪಾಸಿಂಗ್ ಪ್ಯಾಕೇಜ್ ಕಲ್ತ್ರೆ ಒಂದು ಎಷ್ಟು ಮಾರ್ಕ್ಸ್ ತಗೊಳ್ಬೋದು? ಯಾವುದು ಯಾವ ಪಾಠ ಮೇಡಮ್? ಪಾಸಿಂಗ್ ಪ್ಯಾಕೇಜ್ ಅನ್ನೇ ರಿವಿಷನ್ ಮಾಡಿದ್ರೆ ಕೇಳ್ತಾ ಇಲ್ಲ. ಪಾಸಿಂಗ್ ಪ್ಯಾಕೇಜ್ ಮೇಡಮ್? ಪಾಸಿಂಗ್ ಪ್ಯಾಕೇಜ್. ಪಾಸಿಂಗ್ ಪ್ಯಾಕೇಜ್ ರಿವಿಷನ್ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ? ಅದು ಅಂದರೆ ಪಾಸಿಂಗ್ ಪ್ಯಾಕೇಜ್ ಬೇರೆ ಬೇರೆ ಇರ್ತದೆ. ಅವರು ಎಷ್ಟು ಮಾರ್ಕ್ಸ್ ಇದು ಅದರಲ್ಲಿ ಇರ್ತದೆ ಪಾಸಿಂಗ್ ಪ್ಯಾಕೇಜಲ್ಲಿ, ನೀವು ಇಷ್ಟು ಸ್ಕೋರ್ ಮಾಡ್ಬೋದು ಅಂತ. ಅದರ ಪ್ರಕಾರ ಡಿಪೆಂಡ್ ಆಗಿರ್ತದೆ. ಇಷ್ಟೇ ಸ್ಕೋರ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಪಾಸ್ ಆಗಲಿಕ್ಕೆ ಮಕ್ಕಳಿಗೆ ಪರವಾಗಿಲ್ಲ, ಯಾರು ಸ್ವಲ್ಪ ಬಿಲೋ ಆ್ಯಾವ್ರೇಜ್ ಮಕ್ಕಳು ಇರ್ತಾರೆ ಅವರು. ಆದರೆ ಯಾರು ಚೆನ್ನಾಗಿ ಕಲಿತಾರೆ ಮಕ್ಕಳು, ಅವರು ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ಉಳಿದ ಕ್ವಶನ್ಸ್ ಓದಬೇಕು. ಪ್ಲಸ್ ಸೋಷಲ್ ಸೈನ್ಸಲ್ಲಿ ಮುಖ್ಯವಾಗಿ ಟೆಕ್ಸ್ಟ್ ಬುಕ್ಕನ್ನು ಅವರು ಓದಲೇಬೇಕು. ಯಾಕೆಂದರೆ 1 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಅದೆಲ್ಲ ಅವರು ಪಾಠದ ಮಧ್ಯದಿಂದ ಕೊಡ್ತಾರೆ. ಹಾಗಾಗಿ ಒಳ್ಳೆ ಸ್ಕೋರ್ ಮಾಡುವ ಮಕ್ಕಳು ಪಾಸಿಂಗ್ ಪ್ಯಾಕೇಜನ್ನು ನಂಬಿ ಕೂತ್ರೆ ಆಗುವುದಿಲ್ಲ. ಅವರು ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ಪಾಠಗಳನ್ನು ಓದಿ ಸರಿಯಾಗಿ ರಿವೈಸ್ ಮಾಡಲೇಬೇಕು. ಈಗ 5 ಕ್ವಶನ್ ಪೇಪರ್ ಇದೆಯಲ್ಲ ಮೇಡಮ್, ಇವರು ಮಾಡಿಸಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು? ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲಿಂದ ಡೌನ್ಲೋಡ್ ಮಾಡಬಹುದು? ಮಾದರಿ ಪ್ರಶ್ನೆ ಪತ್ರಿಕೆ KSEAB. ಹೌದು, KSEAB ಸ್ಮಾಲ್ ಲೆಟರ್ ಅಲ್ಲಿ ಸಿಗ್ತದೆ ನಿಮಗೆ. ಡಾಟ್ KAR ಕಾರ್ KAR ಕರ್ನಾಟಕ ಕಾರ್ ಶಾರ್ಟ್ ಫಾರ್ಮ್ ಡಾಟ್ NIC .in. ಅಲ್ಲಿ ಹೋದರೆ ನಿಮಗೆ ಡಾಕ್ಯುಮೆಂಟಲ್ಲಿ ಕ್ವಶನ್ ಪೇಪರ್ಸ್ ಅಂತ ಬರ್ತದೆ. ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ಲಸ್ ಇದರ ಮೊದಲಾದ ಎಕ್ಸಾಮ್ಸ್ ಇದು ಪ್ರೀವಿಯಸ್ ಇಯರ್ಸ್ ಇದು ಎಲ್ಲ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್, ಕೀ ಆನ್ಸರ್ ಸಮೇತ ಅದರಲ್ಲಿ ನಿಮಗೆ ಸಿಗ್ತದೆ. ನೀವು ವಿದ್ಯಾರ್ಥಿ ಅಲ್ಲ ಪೋಷಕರು ಮಾತಾಡುದ? ಮಹಾಯುದ್ಧದಿಂದ ಇಂಪಾರ್ಟೆಂಟ್ ಆಗಿ ಯಾವ ಕ್ವಶನ್ ಬರ್ಬೋದು ಅಂತ? ಅಲ್ಲ, ನೀವು ಪೇರೆಂಟಾ ಅಲ್ಲ ಸ್ಟೂಡೆಂಟಾ ಅಂತ ಕನ್ಫರ್ಮ್ ಮಾಡಬೇಕಿತ್ತೊಮ್ಮೆ. ಯಾಕೆಂದರೆ ಸ್ಟೂಡೆಂಟ್ಸ್ ಆದರೆ ಟೀಚರ್ಸ್ ಆಲ್ರೆಡಿ ಇದನ್ನು ಮಕ್ಕಳಿಗೆ ಕೊಟ್ಟಿರ್ತಾರೆ, ಆ ದೃಷ್ಟಿಯಿಂದ ಕೇಳ್ತಾ ಇದ್ದೇನೆ. ಇಲ್ಲ ಸರ್, ಅವರಿಗೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಕೊಡ್ಲಿಲ್ಲ. ಅಂಡ್ ಪಾಸಿಂಗ್ ಪ್ಯಾಕೇಜ್ ಅನ್ನು ಜಾಸ್ತಿ ಓಕೆ, ಖಂಡಿತ ಬೇಕಾದಷ್ಟು ಸಂಪನ್ಮೂಲಗಳು ಇವತ್ತು ಸಿಗ್ತವೆ, ಹಾಗಾಗಿ ನೀವೇನು ಟೆನ್ಷನ್ ಮಾಡಬೇಕಾಗಿಲ್ಲ. ನೀವು ಅಂದ್ರೆ ಎಲ್ಲಾ ರೇಡಿಯೋ ಸ್ಟೇಷನ್ಸ್ ಅಲ್ಲಿ ಹೇಳಿದ್ರು ಮಾದರಿ ಕ್ವಶನ್ ಪೇಪರ್ ರಿವಿಷನ್ ಮಾಡಿದ್ರೆ ಹೌದು ಹೌದು. ನನಗೊಂದು ಎಲ್ಲ ಸಬ್ಜೆಕ್ಟ್ ಸಿಕ್ಕಿದೆ, ಬಟ್ ನನಗೆ ಸೋಷಿಯಲ್ ಅವಳಿಗೆ ಸಿಗಲಿಲ್ಲ. ಈ ವರ್ಷ ಮೊದಲಾದ್ರೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡ್ತಾ ಇದ್ರು, ಈ ವರ್ಷ 4 ಇದೆ. ಸೊ ನೀವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಜೊತೆಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇದ್ದು ಒಟ್ಟು 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ತುಂಬ ವಿಷಯಗಳನ್ನು ಕವರ್ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ ಸರ್. ಹೇಳಿ. ಹೇಳಿ ಹೇಳಿಮ್ಮ. ಹಲೋ, ನಮಸ್ತೆ. 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 ನಮಗೆ ಇದು ಸೋಷಿಯಲ್ ಅದು 4 ಮಾರ್ಕ್ಸ್ಗೆ ಯಾವ ಲೆಸನ್ಗೆ ಜಾಸ್ತಿ ನಾವು ಇದು ಮಾಡಬೇಕು? ಕನ್ನಡ ಮೀಡಿಯಮಾ ಇಂಗ್ಲಿಷ್ ಮೀಡಿಯಮಾ ನೀವು? ಇಂಗ್ಲಿಷ್ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ 4 ಮಾರ್ಕ್ಸಿಗೆ. ಸೊ ನಾವು ಈಗ ಮಾದರಿ ಪ್ರಶ್ನೆ ಪತ್ರಿಕೆ ಬೋರ್ಡಿಂದ 4 ಪ್ರಶ್ನೆ ಪತ್ರಿಕೆ ದೇ ಹ್ಯಾವ್ ಸೆಂಟ್. ವಿ ಹ್ಯಾವ್ ಅನಲೈಸ್ ದ್ಯಾಟ್ ಆ್ಯಂಡ್ ಐ ಪ್ರಿಪೇರ್ಡ್ ಒನ್ ಲಿಸ್ಟ್. ಸೊ ಮೋಸ್ಟ್ ಆಫ್ ದ ಕ್ವಶನ್ ಫ್ರಮ್ ದೀಸ್ ಲೆಸನ್ಸ್. ಒನ್ ಈಸ್ ಫ್ರಮ್ ಹಿಸ್ಟ್ರಿ ಚಾಪ್ಟರ್, ದ ಇಂಪ್ಯಾಕ್ಟ್, ಥರ್ಡ್ ಲೆಸನ್, impact of British rule. Then the 4th lesson, opposition to British rule. Next, first war of Indian independence, freedom movement, India after independence, world war and India role. So this is from history part. Next, political science, lesson 2, challenges of India. Then world organization. From sociology part, no 4 mark question. Then geography, about the soils, about forest, India forest, land use, then natural disasters, then economics and business. So they'll ask 3 mark questions. So for 4 marks especially, so we have said from history chapter, right? History about Krishnaraja Odia they'll ask. Then about freedom movement, Subhash Chandra Bose, Bala Gangadhar Tilak or extremists. Then about Ambedkar, Jawaharlal Nehru, Jallianwala Bagh. So in soil they'll ask about the differences between 2 soil, red soil or laterite soil or black soil. Differences between the soils. Differences between 2 soils. Differences between 2 soils. And in 1857, the first war of India's independence, in that most of the time they will mix the 2 causes. So there are political causes, economic, military
and administrative. So they'll mix and give. So when they will mix and give, you have to write both equally. Means if economic costs, if 4 marks, 4 points from economic, and if they give administrative, 4 points from administrative. So you have to divide equally, and you need to write for the others. And also sometimes why the war failed, the reason for the failure, or what are the results of 1857. So 1857 chapter is very important. 1 mark, 1 question will come only from that. So you have to focus for that. So these are the few questions. ಸರಿ, ನಾವು ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ಯಾವುದು? ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಎಲ್ಲಿಂದ? ಹಾಂ, ಹೇಳಿ. ನನ್ನ ಪ್ರಶ್ನೆ, ಪ್ರಶ್ನೆಗಳನ್ನು ಕಲೀಲಿಕ್ಕೆ ಸುಲಭವಿದ್ದಾವೆ ಎಂತಾದ್ರೂ ಇದ್ರೆ? ಯಾವ ಪ್ರಶ್ನೆಗಳನ್ನು? ಪ್ರಶ್ನೆ ಸರಿಯಾಗಿ ಕೇಳ್ತಾ ಇಲ್ಲ. 1 ಮಾರ್ಕಿನ ಪ್ರಶ್ನೆಗಳನ್ನು ಕಲೀಲಿಕ್ಕೆ ಸುಲಭ ವಿಧಾನ ಏನಾದರೂ ಉಂಟಾ ಅಂತ. ಈಗ 1 ಮಾರ್ಕಿನ ಪ್ರಶ್ನೆಗಳನ್ನು ನಮ್ಮ ಟೆಕ್ಸ್ಟ್ ಬುಕ್ಕಿನ ಯಾವ ಮೂಲೆಯಿಂದಲೂ ಕೇಳ್ಬೋದು. ಹಾಗಾಗಿ ಅದಕ್ಕೆ ಸುಲಭ ವಿಧಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ತುಂಬ ವೈವಿಧ್ಯತೆ ಇದೆ. ಆದರೆ ನೀವೊಂದು ಪಟ್ಟಿ ಮಾಡ್ಕೊಂಡು ಕಲಿಬೋದೇನೋ. ಈಗ ಸ್ಥಾಪಕರ ಬಗ್ಗೆ ಕೇಳ್ತಾರೆ, ಅಥವಾ ಅವರಿಗಿರುವ ಬಿರುದುಗಳ ಬಗ್ಗೆ ಕೇಳ್ತಾರೆ, ಅಥವಾ ಕೆಲವೊಂದು ಇಸವಿಗಳನ್ನು ಕೇಳ್ಬೋದು, ಕೆಲವೊಂದು ಅರ್ಥಗಳನ್ನು ಎಂದರೇನು ಅಂತ ಕೇಳ್ಬೋದು. ಇಂಥದ್ದೆಲ್ಲವನ್ನು ನೀವು ಪಾಠ ವಾಯ್ಸ್ ಒಂದು ಲೀಸ್ಟ್ ಮಾಡಿಕೊಂಡು ಕಲಿತ್ರೆ ಖಂಡಿತವಾಗಿಯೂ ಅವುಗಳನ್ನು ಹೆಚ್ಚು ನೋಡ್ಬೋದು ಅಂತ. ಪ್ರಮುಖವಾದಂಥ ಇಂತಹ ಪಾಯಿಂಟ್ಸನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಗ್ರೂಪ್ ಸ್ಟಡಿ ಮಾಡಿದರೆ ಭಾಳ ಬೆಸ್ಟ್ ಅಂತ ನಾನು ಹೇಳೋದು. ಒಬ್ಬರೇ ಕೂತ್ಕೊಂಡು 1 ಮಾರ್ಕಿಂದ ಓದೋದಕ್ಕಿಂತ 1-2-3 ಜನ ಗ್ರೂಪ್ ಒಬ್ಬ ಕ್ವಶನ್ ಕೇಳೋದು, ಒಬ್ಬ ಆನ್ಸರ್ ಮಾಡೋದು, ಇದನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಅದರಲ್ಲಿ ಹೆಚ್ಚು ಅಂಕವನ್ನು ಪಡಿಬೋದು ಅಂತ ನನಗನ್ಸುತ್ತೆ. 1 ಮಾರ್ಕಿಗೆ ಇಂಥದ್ದೇ ಅಂತ ಹೇಳೋದು ಭಾರಿ ಕಷ್ಟ. ಸರಿ, ನಾವು ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ 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 ಹಲೋ, ಯಾರು ಮಾತಾಡೋದಮ್ಮ? ನಾವು ದೀಪ್ತಿ ಅಂತ. ಎಲ್ಲಿಂದ? ಬಂಟ್ವಾಳ. ಬಂಟ್ವಾಳದಿಂದ. ಕೇಳಮ್ಮ, ಪ್ರಶ್ನೆ ಏನು ಕೇಳು. 1 ಮಾರ್ಕ್ಸ್ಗೆ ಯಾವ್ದು ಲೆಸನ್ ಜಾಸ್ತಿ ಫೋಕಸ್ ಮಾಡಬೇಕು? 1 ಮಾರ್ಕಿಗೆ 1 ಮಾರ್ಕಿಗೆ ಯಾವುದು ಹೆಚ್ಚು ಪ್ರಿಫರ್ ಮಾಡಬೇಕು ಅಂತ? ಈಗ 1 ಮಾರ್ಕಿಗೆ ಮಕ್ಕಳು ಅದು ನಿಮ್ಮ ನಾಲೆಜನ್ನು ಟೆಸ್ಟ್ ಮಾಡಲಿಕ್ಕೆ ಕೇಳುವಂಥ ಪ್ರಶ್ನೆಗಳು. ಸಾಮಾನ್ಯವಾಗಿ ಯಾರೆಲ್ಲ ನೀವು ಟಾಪ್ ಸ್ಕೋರರ್ಸ್ ಇದ್ದೀರಿ, ನೀವು 80ರಲ್ಲಿ 80 ಮಾರ್ಕ್ ತೆಗಿಬೇಕಾದ್ರೆ ಟೆಕ್ಸ್ಟ್ ಪುಸ್ತಕವನ್ನು ಪೇಜ್ ಬೈ ಪೇಜ್ ನೋಡಬೇಕಾಗ್ತದೆ. ಯಾಕಂದರೆ ಯಾವುದೋ ಒಂದು ಲೈನಿಂದ ಕೂಡ ತಗೊಂಡು ಕೇಳಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ 1 ಮಾರ್ಕಿಗೆ ಶಾರ್ಟ್ಕಟ್ ಮೆಥಡ್ ಅಂತಿಲ್ಲ. ನೀವು ನಿರಂತರವಾದಂತಹ ಪ್ರಯತ್ನವನ್ನು ಮಾಡಬೇಕು ಅದಕ್ಕಾಗಿ. ಸೊ ಒಂದು ಬೆಸ್ಟ್ ಮೆಥಡ್ ಅಂದರೆ ಅದೇ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಲಿಸ್ಟ್ ಔಟ್ ಮಾಡ್ಕೊಂಡು ಗ್ರೂಪ್ ಸ್ಟಡಿ ಇದಕ್ಕೆ ಬೆಸ್ಟ್ ಅಂತ ನಾನು ಹೇಳೋದು. ಸರಿ ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ, ಯಾರು ಮಾತಾಡೋದಮ್ಮ? ಮಂಗಳೂರಿಂದ. ಹಾಂ, ಮಂಗಳೂರಿಂದ. ಹೇಳಿ. ಸರ್, ಇದು ಮೋದಿಸಿಂದ ನಾವು ಕಲಿಬೇಕಾ? ಯಾವುದು? ಟೆಕ್ಸ್ಟ್ ಬುಕ್ ಮೋದಿ ಉಂಟು, ಅದನ್ನು ಕಲಿಬೇಕಾ? ಟೆಕ್ಸ್ಟ್ ಬುಕ್ ಸರಿ ಕೇಳುದಿಲ್ಲ. ನೋ ದಿಸ್ ಬಾಕ್ಸಿನ ಒಳಗಿದ್ದದು. ನೋ ದಿಸ್ ಆಕ್ಚುಲಿ ಅದರಲ್ಲಿ ಕೇಳುವುದಿಲ್ಲ. ಆದರೆ ನಾವು ಈಗ ನೋಡ್ತಾ ಇದ್ರೆ ಕೆಲವೊಂದು ಕ್ವಶನ್ಸ್ ಅನ್ನು ಬೋರ್ಡಿಂದ ಮಾಡೆಲ್ ಪೇಪರಲ್ಲಿ ಕೇಳಿದ್ದಾರೆ. ಹಾಗಾಗಿ ನೀವು ಅದನ್ನು ಸಹ ನೋಡ್ಕೊಳ್ಳೋದು ಒಳ್ಳೇದು. ಹೌದು, ಹೌದು. ನಿಮಗಿದು ತಿಳಿದಿರಲಿ ಅಂತ. ನಮಗೆ ತಿಳಿದಿದ್ರೆ ಒಳ್ಳೇದೇ ಪರೀಕ್ಷೆ ದೃಷ್ಟಿಯಿಂದಲೂ ಕೂಡ. ಆದ್ರೆ ಮಾಡೆಲ್ ಅಲ್ಲಿ ಹೌದು ಕೇಳುವ ಸಾಧ್ಯತೆ ಇದೆ. ಇವನ್ ಹೌದು, ಈಗ 1 ಮಾರ್ಕಿಗೆ ಆಗ ಕೇಳಿದ್ರಲ್ಲ, ಆಗ ಈ ನೋದಿಸ್ ಅಲ್ಲಿ ಬರುವಂತ ಚಾನ್ಸಸ್ ಅದರಲ್ಲಿ ಇದೆ. 1 ಮಾರ್ಕ್ ಸಹ ಇದೆ ಅದರಲ್ಲಿ. ಹೌದು. ಹಲೋ, ಸರಿ ಕೇಳುದಿಲ್ಲಮ್ಮ, ಫೋನ್ ಸರಿ ಕೇಳುದಿಲ್ಲ. ಹಲೋ ಹಲೋ ಹೇಳಿ. ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ಪ್ರಜ್ವಲ್ ಪೈ. ಹೇಳಿ. ನೀವು ಹೇಳಿದ್ರಲ್ಲ ಫುಲ್ ಮಾರ್ಕ್ಸ್ ಇಲ್ಲಿ ಪಾಠ ಪುಸ್ತಕ ಓದ್ಬೇಕಂತ, ಅಂದ್ರೆ ಅಂತ ಇಡೀ ಪಾಠ ಪುಸ್ತಕ ಬಾಯ್ಪಾಠ ಮಾಡ್ಬೇಕಾ ನಾವು? ಪಾಠ ಪುಸ್ತಕವನ್ನ ಬಾಯ್ಪಾಠ ಮಾಡುದು ಅಂತಲ್ಲ, ಪಾಠ ಪುಸ್ತಕದಲ್ಲಿರುವ ಪಠ್ಯಾಂಶಗಳನ್ನ ಅರ್ಥ ಮಾಡ್ಕೊಂಡು ಓದ್ಬೇಕು. ಬಾಯ್ಪಾಠ ಮಾಡ್ಲಿಕ್ಕೆ ಅದು ಕಷ್ಟ ಸಾಧ್ಯ. ಬಾಯ್ಪಾಠ ಮಾಡೋದಂತಲ್ಲ. ಈಗ ಥೀಮ್ ಬೇಸ್ಡ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಅಲ್ಲಿ ಬರುವಂಥ ವಿಷಯಾಂಶಗಳು ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಕೆಲವೊಂದನ್ನು ನಮ್ಮ ಸ್ವಂತ ವಾಕ್ಯದಲ್ಲಿ ಕೂಡ ಬರೀಲಿಕ್ಕೆ ಅವಕಾಶಗಳಿದೆ.
ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಂಥ ಪಾಯಿಂಟ್ಸನ್ನು ನೀಟಾಗಿ ಯಾರು ಬರೀತಾರೋ ಅವ್ರು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಾರೆ. ಇದು ಎಲ್ಲ ಸಬ್ಜೆಕ್ಟಿಗೂ ಅನ್ವಯ ಆಗುವಂಥ. ಬಾಯಪಾಠ ಮಾಡಿ ಆಗುವಂಥದ್ದಲ್ಲ. ಆಗುವಂಥದ್ದಲ್ಲ ಅಂದ್ರೆ ಹೆಚ್ಚಾಗಿ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕಿಗೆಲ್ಲ ಮಧ್ಯದ್ದು ಕೊಡ್ತಾರೆ. ಇವರು ಓದ್ತಾ ಹೋದ್ರೆ ಸ್ವಲ್ಪ ಅದನ್ನು ಅರ್ಥೈಸಿ ಮತ್ತೆ ಅಲ್ಲಿ ಸರಿ ಬರೆಯುವ ಚಾನ್ಸಸ್ ಇರ್ತದೆ. ಅಂದರೆ ಬಾಯ್ಪಾಠ ಮಾಡೋದು ಯಾವಾಗಲೂ ಕೂಡ ರೀಕಾಲ್ ಮಾಡಲಿಕ್ಕೂ ಕಷ್ಟ ಆಗುವಂಥ ವಿಷಯ. ಮತ್ತು ನೇರವಾಗಿ ಅದರಲ್ಲಿ ಇದ್ದ ಹಾಗೆ ಅದೇ ಶಬ್ದಗಳು ವಾಕ್ಯಗಳು ಬರಬೇಕು ಅಂತೇನಿಲ್ಲ ಅಲ್ವಾ? ಹಾಗಾಗಿ ಈ ಬಾಯ್ಪಾಠ ಮಾಡಬೇಕಾದಂಥ ಅಗತ್ಯ ಇಲ್ಲ. ಆಯ್ತಾ? ಮತ್ತೆ ಬಾಯ್ಪಾಠ ಮಾಡುವಾಗ್ಲಿಕ್ಕೆ ಸಹ ಆಗುದಿಲ್ಲ, 33 ಪಾಠಗಳಿವೆ. ಸೊ ಹಾಗಾಗಿ ಬಾಯ್ಪಾಠ ಮಾಡುವ ಸಹ ತುಂಬಾ ಕಷ್ಟ. ಮಕ್ಕಳು ಮೇನ್ ಅರ್ಥ ಮಾಡಿಕೊಳ್ಬೇಕು. ಸೋಷಲ್ ಅಲ್ಲಿ ಮೇನ್ ಅದು ಅರ್ಥ ಮಾಡಿದ್ರೆ ಅವರು ಅವರದೇ ವಾಕ್ಯದಲ್ಲಿ ಬರೆಯಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ತಾ? ಪ್ರವೇಶ ಇರ್ತಲ್ಲ ಪಾಯಿಂಟ್, ಪ್ರವೇಶ ಅಲ್ಲಿ ಕೆಲವು ಕೀ ವಿಷಯಗಳು ಪ್ರವೇಶ ಅಂತ ಅವರದ್ದು ಇರ್ತಲ್ಲ ಪಾಠದ ಸ್ಟಾರ್ಟ್ ಅಲ್ಲಿ, ಅದನ್ನೇ ಕಲ್ತ್ರೆ ಆಗ್ತದ? ಅದು ಆ ಪಾಠದಲ್ಲಿ ಏನೆಲ್ಲ ವಿಷಯಗಳಿದೆ ಅನ್ನೋದಕ್ಕೆ ಕೀ ಪಾಯಿಂಟ್ಸನ್ನು ಕೊಟ್ಟಿರೋದು. ಬಟ್ ಎಕ್ಸ್ಪ್ಲನೇಷನ್ ಕೇಳಿದಾಗ ನಿಮಗೆ ಗೊತ್ತಿರಬೇಕಾಗ್ತದೆ. ಹಾಗಾಗಿ ಅವುಗಳನ್ನು ಅರ್ಥ ಮಾಡಿಕೊಂಡು ಓದಬೇಕಾಗ್ತದೆ. ಅಂದರೆ ಕೀ ಪಾಯಿಂಟ್ಸ್ ಮಾತ್ರ ಇರ್ತದೆ. ಹೌದೌದು. ಅಂದರೆ ಆ ಪಾಠದಲ್ಲಿ ಏನೆಲ್ಲ ಇದೆ ಅಂತ ಮುಖ್ಯಾಂಶಗಳನ್ನು ಮೇಲ್ಗಡೆ ಕೊಟ್ಟಿರ್ತಾರೆ. ಬಟ್ ಅದರ ಎಕ್ಸ್ಪ್ಲನೇಷನ್, ಅದರ ಅರ್ಥ ವಿವರಣೆ ಎಲ್ಲ ಮತ್ತೆ ಬರ್ತದೆ. ಹಾಗಾಗಿ ಅದು ಗೊತ್ತಿರಬೇಕಾಗ್ತದೆ. ಬರೀ ಕೀ ಪಾಯಿಂಟ್ಸ್ ಗೊತ್ತಿದ್ರೆ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು. ಸರಿ, ಈಗ ಸರ್ ಆಗ ಒಂದು ಪ್ರಶ್ನೆ ಕೇಳಿದರು, 2 ಮಾರ್ಕಿಗೆ ಯಾರು ಯಾವುದೆಲ್ಲ ಬರ್ತದೆ ಅಂಥೇಳಿ. ಆ ಫೋನ್ ಕಟ್ ಆಯಿತು. ಈಗ ಸಾಮಾನ್ಯವಾಗಿ ನಾವು ನೋಡಿದರೆ ಈಗ ಇಂಥದ್ದೇ ಪಾಠದಿಂದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ಸಮಾಜ ವಿಜ್ಞಾನದಲ್ಲಿ 2 ಮಾರ್ಕ್ 4 ಪಾಯಿಂಟ್ಸ್ಗಿರುವಂಥದ್ದು ಯಾವುದೆಲ್ಲ ಪ್ರಶ್ನೆಗಳಿದೆಯೋ ಅದನ್ನೆಲ್ಲ 2 ಮಾರ್ಕಿಗೆ ಕೇಳುವ ಸಾಧ್ಯತೆ ಇದೆ. ಕೆಲವು ಸಲ 6 ಪಾಯಿಂಟ್ಸ್ ಇದ್ರು ಅದನ್ನ 2 ಮಾರ್ಕಿಗೆ ಕೇಳ್ಬೋದು. 8 ಪಾಯಿಂಟ್ಸ್ ಇದ್ರು ಎಷ್ಟೇ ಇರಲಿ, ಈಗ 2 ಮಾರ್ಕ್ ನಿಜವಾಗಿ ಕಷ್ಟ ನನ್ನ ಲೆಕ್ಕದಲ್ಲಿ. ಯಾಕೆಂದರೆ ಟೆಕ್ಸ್ಟ್ ಬುಕ್ಕಲ್ಲಿ 4 ಮಾರ್ಕಿಗೆ ಒಂದು ಪ್ರಶ್ನೆ ಕೇಳಬೇಕಾದ್ರೆ 8 ಪಾಯಿಂಟ್ಸ್ ಇರಲೇಬೇಕು. ಹೌದು. 3 ಮಾರ್ಕಿಗೆ ಕೇಳಬೇಕಾದ್ರೆ 6 ಪಾಯಿಂಟ್ಸ್ ಇರಲೇಬೇಕು. 2 ಮಾರ್ಕಿಗೆ 4 ಪಾಯಿಂಟ್ ಇದ್ರೆ ಆಯಿತು, ಯಾವುದನ್ನು ಕೇಳ್ಬೋದು. ಹಾಗಾಗಿ ಯಾವುದು ಅಂತ ಹೇಳೋದು ಕಷ್ಟ. ಈಗ ಒಂದು ಫೋನ್ ಕರೀದೆ, ತಗೊಳ್ಳುವ. ಹಲೋ 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 ಹಲೋ, ಯಾರು ಮಾತಾಡೋದಮ್ಮ? ನಾನು ಜಾಹ್ನವಿ ಅಂತ ಸುಳ್ಯದಿಂದ. ಹೇಳಮ್ಮ. ಆ 1 ಮಾರ್ಕ್ಸ್ಗೆ ನಾವು ಯಾವುದಕ್ಕೆ ಜಾಸ್ತಿ ಫೋಕಸ್ ಕೊಡ್ಬೇಕು? ವೈಟ್ ಟೈಪ್ ಡಿಸೈನ್ ಅದೆಲ್ಲ ಮೇಡಮ್. 1 ಮಾರ್ಕಿಗೆ ಆಲ್ರೆಡಿ ಇಬ್ರು ಕೇಳಿ ಆಯಿತು. ಆಲ್ರೆಡಿ ಹೇಳಿದರು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕಂತ. ಕೆಲವು ಈಗ ಬರುವುದಂದರೆ ಒಂದು ಟ್ರೀಟೀಸ್. ನೀವು ಇಂಗ್ಲೀಷ್ ಮೀಡಿಯಮಿಂದನಾ? ಹೌದು. ಸೊ ಅಬೌಟ್ ದ ಟ್ರೀಟೀಸ್, ಒನ್ ಈಸ್ ಕರ್ನಾಟಿಕ್ ವಾರ್ಸ್. ಸೊ ended by that we can remember as APP. One is Aisla, Chapley, Pondicherry and Paris. Next, Anglo-Maratha war ended by SB, that's short form, Salbai and Treaty of Bessin. And Anglo-Mysore war, MMS, first war ended, Treaty of Madras, then Mangalore, then Srirangapatna. So one about the treaties. Then they will ask about the Charter Acts. In that 1935 federal structure, 1909 separate electorate college for Muslims, 1919 extended for other religions. Then they'll ask about the articles. So article 24 child labor, 17 untouchability, 21A about free and compulsory education, then 73rd Panchayat Raj institution, then 42nd secular socialist. The 2 words were added in the constitution, so preamble. And this time they have added 128, that is Nari Sakhi Vandana, that program. Then 1091, the women helpline number. So there are many questions for then, 1 mark. Yeah, for 1 mark. And what questions? Division of labor, social stratification, prejudice, foreign policy, or the mango shas, Kala Baisakhi, coffee blossom, same type of answers. Or why the river is sorrow of Bihar or Bengal. Or well, aluminium, that in minerals and aluminium, coal, petroleum, why it is called so. Then who is a consumer, entrepreneur. So there are many questions. ಇಂಥದ್ದೇ ಅಂತ ಹೇಳಲಿಕ್ಕೆ. ಮತ್ತು ಈ ಸಲ ಒಂದು ಹೊಸತ್ತು ಆ್ಯಡ್ ಆದದ್ದು ಅಬೌಟ್ ಇಸ್ರೋ. ಇಸ್ರೋ ಯಾವಾಗ ವೆನ್ ಸ್ಟಾರ್ಟೆಡ್ 1969, ಯಾವಾಗ ಚೇರ್ಮನ್ ವಿಕ್ರಮ್ ಸಾರಾಭಾಯಿ, ಅದು ಹೊಸತ್ತು ಆ್ಯಡ್ ಆದದ್ದು ಈ ಸಲ. ಅಬೌಟ್ ಪೋಕ್ಸೋ, ಹೌದು, ಕಾನೂನು, ಅದು 2012 ಅಲ್ಲಿ ಅದು ಹೊಸತ್ತು ಈ ಸಲ ಆ್ಯಡ್ ಆದದ್ದು. ಅಬೌಟ್ UPSC KPSC, ಅದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದು ಸಹ ಹೊಸತ್ತು. ಅದು ಫೌಂಡರ್ ಅದು ಯಾರು,
ಅದೆಲ್ಲ ಕ್ವಶನ್ಸ್ ಬರ್ಬೋದು. ಅಥವಾ ವಿಚ್ ಆರ್ಟಿಕಲ್ 315 ಆರ್ಟಿಕಲ್ ಅದರ ಪ್ರಕಾರ ಅದು ಎಸ್ಟಾಬ್ಲಿಷ್ ಆದದ್ದು. ಸೊ ಇದೆಲ್ಲ ಹೊಸ ಕ್ವಶನ್ಸ್ ಈ ಸಲ. ಹೌದು, ಅದನ್ನು ಸಹ ಈ ಸಲ ಕೇಳ್ಬೋದು. ಹಾಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಅಂದರೆ ಇಂಥದ್ದನ್ನು ಕಲಿಯುವಾಗ ನಾವು ಸ್ವಲ್ಪ ಸುಲಭ ಕಲಿಕೆಯ ಸೂತ್ರಗಳನ್ನು ಮಾಡ್ಕೊಳ್ಬೋದು ಮೇಡಮ್ ಹೇಳಿದಾಗೆ. ಉದಾಹರಣೆಗೆ ಈಗ ಬಂದರುಗಳು ಬಂದಾಗ ಪೂರ್ವ ತೀರದ ಬಂದರುಗಳು, ಪಶ್ಚಿಮ ತೀರದ ಬಂದರುಗಳು ಅಂತ ಹೇಳುವಾಗ, ಈಗ ಪಶ್ಚಿಮ ತೀರದ ಬಂದರುಗಳು ಅಂದರೆ ಕಾಮು, ನಾಮ, ಮಂಕೋ ಅಂತ ಒಂದು ಆರ್ಡ್ರಲ್ಲಿ ಬರ್ತದೆ ಕಾಂಡ್ಲಾದಿಂದ ಕೊಚ್ಚಿವರೆಗೆ. ಹಾಗೆ ಪೂರ್ವ ತೀರದ ಬಂದರುಗಳು ತೂಚೆ, ಏವಿಪ, ಹಾಕೋ, ಅದನ್ನೊಂದು ಪ್ರಾಸಬದ್ಧವಾಗಿ ಕಾಮು, ನಮ್ಮ, ಮಂಕೋ, ತುಚೆ, ಏವಿಪ, ಹಾಕೋ ಈ ಥರ. ಅಥವಾ ವಿಮಾನ ನಿಲ್ದಾಣಗಳನ್ನು ಕೇಳುವಾಗ ಕನ್ಫ್ಯೂಷನ್ ಆಗ್ತದೆ, ಅದಕ್ಕೆ ಕೋಸು, ಮುಷಿ, ಆಚೆಯಾರ, ಹಿಂದೆ, ಬೆಂಕಿ ಅವರೇ ಅವರದ್ದೇ ರೀತಿಯಲ್ಲಿ ಮಾಡ್ಕೊಳ್ಬೋದು. ಸುಲಭ ಕಲಿಕೆಯ ಸೂತ್ರಗಳನ್ನು ಮಾಡ್ಕೊಳ್ಬೋದು ಈ ರೀತಿಯಲ್ಲಿ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ 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 ಹಲೋ. ಹಾಂ, ಹಲೋ, ಹೇಳಿನಾ? ಇದು ನಾವು ಈಗ ಸೋಷಿಯಲ್ ಸೈನ್ಸ್ ಅಲ್ಲಿ ನಾವೀಗ ನಮಗೆ ಅದು ಪ್ರಶ್ನೆ ಗೊತ್ತಿಲ್ಲ, ನಮ್ಮ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ನೀವು ಪೂರ್ಣಾಂಕ ಕೊಡ್ತೀರಾ ಇಲ್ಲಾದ್ರೂ ಅರ್ಧ ಅಂಕ ಕೊಡ್ತೀರಾ? ಯಾವುದೇ ಪ್ರಶ್ನೆಗೆ ಪೂರ್ಣಾಂಕ ಸಿಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ವಿಷಯಗಳು ಇರಬೇಕು. ಈಗ ಪ್ರಶ್ನೆಗೆ ಉತ್ತರವೇ ನಮಗೆ ಗೊತ್ತಿಲ್ಲದಾಗ ನಾವು ಪೂರ್ಣಾಂಕವನ್ನು ನಿರೀಕ್ಷೆ ಮಾಡೋದು ಕಷ್ಟ ಆಗ್ತದೆ. ಯಾಕೆಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂಶಗಳಲ್ಲಿ ಇರ್ತವೆ. ಈಗ ಉದಾಹರಣೆಗೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಯಾವುದು ಅಂತ ಕೇಳಿದಾಗ ನಾವು ಸ್ವಂತ ವಾಕ್ಯದಲ್ಲಿ ಬರೆಯುವುದು ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸುಭಾಷ್ ಚಂದ್ರ ಬೋಸರ ಸಾಧನೆಗಳು ಕೇಳಿದಾಗ ನಮಗೆ ಗೊತ್ತಿರುವ ವಿಷಯಗಳನ್ನು ಕೂಡ ಅಲ್ಲಿ ಬರೀಲಿಕ್ಕೆ ಆಗ್ತದೆ. ಯಾಕಂದರೆ ಅವರ ಜೀವನವನ್ನು ನಾವು ಓದಿಕೊಂಡಿದ್ದರೆ ಅಲ್ಲಿ ಕೆಲವೊಂದು ಜನರಲ್ ಪಾಯಿಂಟ್ಸನ್ನು ತಗೊಳ್ಳಿಕ್ಕೆ ಆಗ್ತದೆ. ಹಾಗೆ ಬ್ಯಾಂಕ್ ನಿರ್ವಹಿಸುವ ಸೇವೆಗಳು ಅಂತ ಕೇಳಿದಾಗ ನಮಗೆ ಜನರಲ್ ಪಾಯಿಂಟ್ಸ್ ಗೊತ್ತಿದ್ರು ಬರೆದ್ರು ಸಾಧ್ಯ. ಎಲ್ಲದಕ್ಕೂ ಜನರಲ್ ಆಗಿ ಬರೆದ್ರೆ ಪೂರ್ಣಾಂಕ ನಿರೀಕ್ಷೆ ಮಾಡೋದು ಕಷ್ಟ. ಸರಿ ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ಹಾಂ, ಹೇಳಿ ಹೇಳಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಈಗ ಕನ್ನಡ ಮೀಡಿಯಂನವರಿಗೆ 4 ಮಾರ್ಕಿಂದ ಯಾವ ಪಾಠದಿಂದ ಬರ್ಬೋದು ಕ್ವಶನ್ಸ್? ಕನ್ನಡ ಮೀಡಿಯಂಗೆ 4 ಮಾರ್ಕ್ಸಿಂದ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು 4 ಮಾರ್ಕಿಗೆ ಅಂತ ಬಂದಾಗ ಯಾವುದಕ್ಕೆಲ್ಲ 8 ಅಂಶಗಳಿದೆಯೋ ಅದೆಲ್ಲವನ್ನು ನಾವು ನೋಡ್ಕೊಳ್ಬೇಕು ಅಂತ. ಆದರೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನೋಡಿದ್ದೀರಲ್ಲ? ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಗಮನಿಸಿದರೆ ಈಗ 4 ಮಾರ್ಕಿಗೆ ಈಗ ಇತಿಹಾಸದಲ್ಲಿ ನಿರಂತರವಾಗಿ ನಾವು 4 ಮಾರ್ಕಿನ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ, ಹೌದಲ್ಲ? ಈಗ 4 ಮಾರ್ಕಿಗೆ ಇತಿಹಾಸದಿಂದ ಇತಿಹಾಸಕ್ಕೆ ಚಾಯ್ಸ್ ಇದೆ. ಸೊ ನೀವು ಗಮನಿಸಿದರೆ ಈಗ ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ ನೀವು ಗಮನಿಸಿದರೆ ಸುಮಾರು 4 ಮಾರ್ಕಿನ ಪ್ರಶ್ನೆಗಳಿದೆ. ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಹಾಗೆ ಚಳವಳಿಗಳು, ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ, ಕಾನೂನುಭಂಗ ಚಳವಳಿ, ಹಾಗೆ ಬುಡಕಟ್ಟು ಬಂಡಾಯ, ರೈತರ ಹೋರಾಟ. ಹಾಗೆ ವ್ಯಕ್ತಿಗಳ ಬಗ್ಗೆ ಬಂದರೆ ಈಗ ಅಂಬೇಡ್ಕರ್ ಬಗ್ಗೆ, ನೆಹರು ಬಗ್ಗೆ, ಬಾಲಗಂಗಾಧರ ತಿಲಕ್ ಬಗ್ಗೆ. ಸೊ ಇಂತಹ ಪ್ರಮುಖವಾದಂಥ ಏನೆಲ್ಲ ಜಾಸ್ತಿ ಅಂಶಗಳಿರುವಂಥ ವಿಷಯಗಳಿದೆ, ಪ್ರಶ್ನೆಗಳಿದೆ, ಅದನ್ನು ನೋಡ್ಕೊಳ್ಬೇಕು. ಹಾಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದರೆ ಮೇಡಮ್ ಹೇಳಿದಾಗೆ 2 ಕಾರಣಗಳನ್ನು ಕೆಲಸಲು ಒಟ್ಟಿಗೆ ಕೇಳ್ಬೋದು. ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನು ಹೆಸರಿಸಿ ಅಥವಾ ತಿಳಿಸಿ ಅಂತ ಕೇಳ್ಬೋದು. ಅಥವಾ ದಂಗೆಯ ವಿಫಲತೆಗೆ ಕಾರಣಗಳೇನು ಅಂತ ಕೇಳ್ಬೋದು. ಪರಿಣಾಮ ಅದೆಲ್ಲ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ನೀವು ನಿಮಗೆ ಮಾಡಿರುವಂಥ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ 3 ಪ್ರಿಪರೇಟ್ರಿಗಳು ಮತ್ತು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ 4 ಮಾರ್ಕಿಗೆ ಯಾವ ಪಾಠಗಳಿಂದ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ನೋಡಿಕೊಂಡ್ರೆ ಸ್ವಲ್ಪ ಸುಲಭ ಆಗ್ತದೆ ಅಂತ ನನ್ನ ಅನಿಸಿಕೆ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ನಾನು ಅರ್ಜುನ್. ಕಟ್ಟಾಯ್ತಾ? ಸರಿ ಸರಿ, ಹೇಳಿ. ನಾವೀಗ 6 ಕ್ವಶನ್ 2 ಸಹ ಬರೆದ್ರೆ ಒಂದು ತಪ್ಪಾಗಿದ್ರೆ ಇನ್ನೊಂದು ಸರಿಯಾಗಿದ್ರೆ ಯಾವುದಕ್ಕೆ ನೀವು ಅಂಕವನ್ನು? ಈಗ ಸಮಾಜ ವಿಜ್ಞಾನದಲ್ಲಿ ಈಗ ಚಾಯ್ಸ್ ಕ್ವಶನ್ಸನ್ನು ನಾವು ನೋಡ್ತೇವೆ. 2 ಮಾರ್ಕಿಗೆ ಬಂದಾಗ ಅಲ್ಲಿ ರಾಜ್ಯಶಾಸ್ತ್ರದಿಂದ ಇಂಟರ್ನಲ್ ಚಾಯ್ಸ್ ಇದೆ, ಹಾಗೆ ಸಮಾಜಶಾಸ್ತ್ರದಿಂದ ಇಂಟರ್ನಲ್ ಚಾಯ್ಸ್ ಇದೆ. ಹಾಗೆ 3 ಮಾರ್ಕಿನ ಪ್ರಶ್ನೆಗಳಲ್ಲಿ ಕೂಡ ಇತಿಹಾಸದಿಂದ ಚಾಯ್ಸ್ ಇದೆ, ಭೂಗೋಳದಿಂದ ಇದೆ, ಹಾಗೆ ಅರ್ಥಶಾಸ್ತ್ರದಿಂದ ಕೂಡ ಇದೆ, ವ್ಯವಹಾರ ಅಧ್ಯಯನದಿಂದ ಉಂಟು. 4 ಮಾರ್ಕಿಗೆ ಬಂದಾಗ ಇತಿಹಾಸದಿಂದ ಉಂಟು. ಈಗ ಚಾಯ್ಸ್ ಕ್ವಶನನ್ನು ಎರಡನ್ನೂ ಬರೀಬಾರ್ದು ಅಂತೇನಿಲ್ಲ, ಬರಿಬೋದು. ಆದರೆ ಒಂದು ಬೆಟರ್ ಏನು ಅಂತ ಹೇಳಿದರೆ, ಈಗ ಉದಾಹರಣೆಗೆ 32ನೇ ಪ್ರಶ್ನೆ ಅದು 34ನೇ ಪ್ರಶ್ನೆಗೆ ನೀವು ಚಾಯ್ಸ್ ಕ್ವಶನನ್ನು ಬರೀಬೇಕು ಅಂತಂದರೆ ಈಗ 34 ಅಂತ ಕ್ವಶನ್ ನಂಬರನ್ನು ಹಾಕೋದು, ಮೊದಲ ಪ್ರಶ್ನೆಯ ಹೆಡ್ಡಿಂಗನ್ನು ಬರೀ. ಯಾವುದೇ ನಾನೊಂದು ಹೇಳುವಂಥ ನಿಮಗೆ 3-4 ಮಾರ್ಕಿನ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಫಸ್ಟ್ ನೀವು ಹೆಡ್ಡಿಂಗನ್ನು ಬರೀಬೇಕು. ಹೆಡ್ಡಿಂಗ್ ಬರೆದು ಅಂಡರ್ಲೈನ್ ಮಾಡಿ ಪಾಯಿಂಟ್ಸನ್ನು ನೀಟಾಗಿ ಬರೀರಿ. ಪಾಯಿಂಟ್ಸ್ ಬರೆಯುವಾಗ ನಿಮ್ಮ ಟೀಚರ್ಸ್ ಕೆಲವರು ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕ್ಲಿಕ್ಕೆ ಹೇಳಿರ್ಬೋದು, ಅಥವಾ ನಂಬರಿಂಗ್ ಕೂಡ ಹೇಳಿಕೊಟ್ಟಿರ್ಬೋದು. ನಿಮ್ಮ ಟೀಚರ್ಸ್ ಹೇಗೆ ಹೇಳಿದಾರೋ ಆ ರೀತಿಯಲ್ಲಿ ನೀವು ಅನುಸರಿಸಿ, ತೊಂದರೆ ಇಲ್ಲ.
ಅದನ್ನು ಬರೆದಾದ ಮೇಲೆ ಅಲ್ಲಿಯೇ ಕೆಳಗಡೆ ಆರ್ ಅಥವಾ ಅಂತ ಬರೀರಿ. ನೆಕ್ಸ್ಟ್ ಪುನಃ ಕ್ವಶನ್ ನಂಬರ್ ಹಾಕ್ಲಿಕ್ಕೆ ಹೋಗಬೇಡಿ. ಆ ಚಾಯ್ಸ್ ಕ್ವಶನ್ ಏನಿದೆ ಅದನ್ನು ಹಾಗೆ ಬರೀರಿ. ಬರೆದಾದ್ಮೇಲೆ ಗೆರೆ ಎಳೀರಿ. ಈಗ ನಾವು ಆನ್ಸರ್ ಮಾಡುವಾಗ ಒಂದು ಪ್ರಶ್ನೆ ಉತ್ತರ ಆದ ಕೂಡ ಒಂದು ಗೆರೆ ಎಳುವ ಕ್ರಮ ಉಂಟು. ಈ ಚಾಯ್ಸ್ ಕ್ವಶನ್ ಬರೆಯುವಾಗ ಫಸ್ಟ್ ಕ್ವಶನ್ ನಂಬರ್ ಹಾಕಿ, ಫಸ್ಟ್ ಕ್ವಶನ್ ಬರೀರಿ, ಆನ್ಸರ್ ಬರೀರಿ, ಚಾಯ್ಸ್ ಅಥವಾ ಅಂತ ಬರೀರಿ, ಇನ್ನೊಂದು ಪ್ರಶ್ನೆಗೆ ಉತ್ತರವನ್ನು ಬರೀರಿ, ನೆಕ್ಸ್ಟ್ ಒಂದು ಗೆರೆ ಎಳೆದು ಬಿಡಿ. ಕೆಲವರು ಏನು ಮಾಡ್ತಾರೆ ಅಂದರೆ 34 ಪ್ರಶ್ನೆ ನಂಬರ್ ಹಾಕಿ ಒಂದು ಕಡೆ ಬರೀತಾರೆ, ಇನ್ನು 4 ಪುಟ ಬಿಟ್ಟ ಮೇಲೆ ಮತ್ತೆ ಪುನಃ 34 ನಂಬರ್ ಹಾಕಿ ಇನ್ನೊಂದನ್ನು ಬರೀತಾರೆ. ಸೊ ಅಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಅರ್ಥ ಆಯಿತು? ಸರಿ, ಹಲೋ, ಹೇಳಿ. ಅದು ನಮಗೆ ಯಾವುದಕ್ಕೆ ಅಂಕ ಸಿಗ್ತದೆ? ನಮಗೆ ಯಾವುದಕ್ಕೆ 2 ಬರೆದ್ರೆ ಯಾವುದಕ್ಕೆ ಅಂಕ ಸಿಗ್ತದೆ? ನೀವು ಯಾವುದನ್ನು ಚೆನ್ನಾಗಿ ಬರ್ತಿದ್ದೀರಿ ಅದನ್ನು ಮೌಲ್ಯಮಾಪಕರು ಕೊಡುವಂಥ ಸಾಧ್ಯತೆಗಳು ಉಂಟು. ತೊಂದರೆ ಇಲ್ಲ. ಸರಿ, ಮುಂದಿನ ರೇಟಿಂಗಿಗೆ ಯಾವ್ದು ಹೇಳಿ? ಒಳ್ಳೇದಿಲ್ಲದ್ರೆ ಮಾರ್ಕ್ ತೆಗಿತಾರ? ಯಾವುದಕ್ಕೆ? ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗಿಗೆ ಮಾರ್ಕ್ಸ್ ತೆಗೆಯುವುದಿಲ್ಲ, ಆದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರೆ ನಮಗೆ ಸಹ ಕರೆಕ್ಷನ್ ಮಾಡುವಾಗ ಒಂದು ಇರಿಟೇಷನ್ ಇರುವುದಿಲ್ಲ, ಮತ್ತು ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುವ ಚಾನ್ಸಸ್ ಇರ್ತದೆ. ಯಾಕೆಂದರೆ ಫುಲ್ಲು ಎಲ್ಲವನ್ನು ಕೆಲವೊಮ್ಮೆ ಓದಿಕೊಂಡು ಹೋಗುವ ಟೈಮ್ ಸಹ ಇರುವುದಿಲ್ಲ. ಸೊ ಹಾಗಾಗಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರೆ ಉತ್ತಮ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡುವ ಒಂದು ಅವಕಾಶ ಇರ್ತದೆ. ಮಾರ್ಕ್ಸ್ ಮೈನಸ್ ಮಾಡುವುದಿಲ್ಲ. ಹ್ಯಾಂಡ್ ರೈಟಿಂಗು ಸ್ಪಷ್ಟವಾಗಿ ಓದುವ ರೀತಿಯಲ್ಲಿ ಇರಬೇಕು. ನಾವು ಬರೆಯುವಂಥ ಒಂದು ನಾವು ಉತ್ತರವನ್ನು ಬರೀದೆ ಕೇಳಿ ಮೌಲ್ಯಮಾಪಕರು ಅದನ್ನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ ಕೊಡಬೇಕು ಅಂತಲ್ವಾ? ಹೌದು. ನಾವು ಚೆನ್ನಾಗಿ ಬರೆದಷ್ಟು ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ಕಟ್ಟಾಯ್ತು ಅಂತ ಕಾಣ್ತದೆ ಫೋನ್ ಕರೆ. ಎಲ್ಲರಿಗೂ ಇದೊಂದು ಸಮಸ್ಯೆ ಉಂಟು. ಯಾಕಂದರೆ ಕೆಲವು ಮಕ್ಕಳು ಚೆನ್ನಾಗಿ ಬರೀತಾರೆ, ಅಂದರೆ ವಿಷಯ ಒಳ್ಳೆದಿರ್ತದೆ, ಆದರೆ ಅಕ್ಷರಗಳಲ್ಲಿ ತುಂಬ ತಪ್ಪುಗಳಿರುವಂಥದ್ದು ನಾವು ನೋಡ್ತೇವೆ. ತಪ್ಪಿಲ್ಲದೆ ಬರೆಯುವಂಥದ್ದು ಕೂಡ ಮುಖ್ಯ. ಸರಿ, ಫೋನ್ ಕರೆಗೆ ತಗೊಳ್ಳುವ. ಹಲೋ, ಹಲೋ ಸರ್. ಹಲೋ, ಯಾರು ಮಾತಾಡೋದು? ಮಂಗಳೂರಿಂದ. ಮಂಗಳೂರಿಂದ, ಹೇಳಿ. ಸರ್, ಕಳೆದ ಆನ್ಸರ್ ಓದಿದ್ರೆ ಯಾವ್ದು ಹೇಳಿ? ಕಳೆದ ವರ್ಷದ PYQ ಓದಿದ್ರೆ ಕಳೆದ ವರ್ಷದ PYQs ನ ಕೀ ಆನ್ಸರ್ ಓದಿದ್ರೆ ಮಾರ್ಕ್ಸ್ ಫುಲ್ ಕೊಡ್ತಾರಾ? ಸರಿ, ಕೇಳ್ತಾ ಇಲ್ಲ. ಸರಿ ಕೇಳಲಿಲ್ಲ ನಮಗೆ. ಕಳೆದ ವರ್ಷದ ಯಾವುದರ ಕೀ ಆನ್ಸರು? ಕೀ ಆನ್ಸರ್ ಓದಿದ್ರೆ ಫುಲ್ ಮಾರ್ಕ್ ಕೊಡ್ತಾರಾ? ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳು. ಅದು ತುಂಬಾ ಶಾರ್ಟ್ ಉಂಟು ಸರ್. ಆ್ಯಕ್ಚುಲಿ ನೀವು ಹಾಗೇನೆ ಬರೀಬೇಕು ಆನ್ಸರ್. ಸೊ ಅದರಲ್ಲಿ ಹೇಗೆ ಉಂಟು ಅದರ ಪ್ರಕಾರ ಶಾರ್ಟ್ ಮಾಡಿ. ಆ್ಯಕ್ಚುಲಿ ಈಗ ಸೋಷಲಲ್ಲಿ ಪ್ಯಾರಾಗ್ರಾಫ್ ಮೆಥಡ್ ಇಲ್ಲ, ಮೊದಲೆಲ್ಲ ಪ್ಯಾರಾಗ್ರಾಫ್ ಮೆಥಡಲ್ಲಿತ್ತು. ಈಗ ಶಾರ್ಟ್ ಪಾಯಿಂಟ್ ಟೈಪಲ್ಲೇ ನೀವು ಬರೆದ್ರೆ ನಿಮಗೆ ಫುಲ್ ಅಂಕಗಳು ಸಿಗ್ತವೆ. ಅದು ಆ ಕ್ವಶನಿಗೆ ಆನ್ಸರ್ ಅದು ಕ್ಲಿಯರ್ ಆಗಿ ಇರಬೇಕು. ಅದರಲ್ಲಿ ಏನು ಕೇಳಿದ್ದಾರೆ ಅದರ ಉತ್ತರ ಇದ್ದರೆ ನಿಮಗೆ ಅಂಕಗಳು ಸಿಗ್ತವೆ. ಶಾರ್ಟ್ ಇದ್ರೂ ತೊಂದರೆ ಇಲ್ಲ. ಮೇನ್ ಏನು ವಿಷಯ ಅಲ್ಲಿ ಕೇಳಿದ್ದಾರೆ, ಹೌದು, ಅದೇ ಇರಬೇಕು. ಸೆಂಟೆನ್ಸ್ ನಿಮಗೆ ಗೊತ್ತಿದ್ರೆ ಸೆಂಟೆನ್ಸ್ ಬರೀರಿ, ಅಥವಾ ಒಂದು ವೇಳೆ ಗೊತ್ತಿಲ್ಲದ್ರೆ ಶಾರ್ಟ್ ಆನ್ಸರ್ ಅದ್ರ ಮೇನ್ ಅದರಲ್ಲಿ ಅದರ ಆನ್ಸರ್ ಅದರಲ್ಲಿ ಇರಬೇಕು. ಆ ಕ್ವಶನ್ ಇದು ಆನ್ಸರ್ ಅದರಲ್ಲಿ ಇರಬೇಕು. ಸರಿ, ಓಕೆ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ಕಟ್ಟಾಗಿದೆ ಫೋನ್ ಕರೆ. ಸರ್, ಈಗ ಮುಖ್ಯವಾಗಿ ಹೇಳಿದ್ರಿ ನೀವು ಈಗ 4 ಮಾರ್ಕಿನ ಪ್ರಶ್ನೆಗೂ ಕೂಡ ಶಾರ್ಟ್ ಆಗಿ ಆನ್ಸರ್ ಬರಿಬಹುದಾ ಅನ್ನುವಂಥದ್ದು ಅವರದ್ದು ಪ್ರಶ್ನೆ ಆಗಿತ್ತು. ಶಾರ್ಟ್ ಅಂದರೆ ಬರೀ ಪಾಯಿಂಟ್ ಬರೆದ್ರೆ ಸಾಕಾ ಅಥವಾ ವಾಕ್ಯ ಬರಿಬೇಕಾ, ಹೇಗೆ ಅನ್ನುವಂಥದ್ದು? ಒಂದು ಒಳ್ಳೆಯ ಸ್ಕೋರ್ ಮಾಡೋ ವಿದ್ಯಾರ್ಥಿ ಅಂತ ಆದರೆ ಅರ್ಥಪೂರ್ಣವಾದ ವಾಕ್ಯಗಳಿರಬೇಕು ಅಂತಲೇ ಮೌಲ್ಯಮಾಪಕರು ನಿರೀಕ್ಷೆ ಮಾಡ್ತಾರೆ. ಹಾಗಂತೇಳಿ ಕೆಲವು ಸಲ ಅರ್ಥ ಕೆಡದ ಹಾಗೆ ಅದನ್ನು ಶಾರ್ಟ್ ಮಾಡಿ ಬರೆದ್ರೆ ಏನು ಸಮಸ್ಯೆ ಇಲ್ಲ, ಅವನಿಗೆ ಅಂಕ ಸಿಗ್ತದೆ. ಆದರೆ ನಮ್ಮ ಶಿಕ್ಷಣದ ಉದ್ದೇಶ ಏನು ಅಂತ ಹೇಳಿದ್ರೆ ಅವನು ವಾಕ್ಯಬದ್ಧ ಅರ್ಥಪೂರ್ಣವಾದ ವಾಕ್ಯಗಳನ್ನು ಮಾಡುವಂಥ ಸಾಮರ್ಥ್ಯ ಅವನಲ್ಲಿ ಇದೆಯಾ ಅನ್ನೋದನ್ನು ಕೂಡ ಮೌಲ್ಯಮಾಪನ ಮಾಡುವಾಗ ಒಂದು ನೋಡುವಂಥದ್ದಿದೆ. ಆದರೆ ಬರೆದ್ರೇನು ಸಮಸ್ಯೆ ಇಲ್ಲ, ಬರಿಬೋದು, ತೊಂದರೆ ಇಲ್ಲ. ಈಗ 4 ಮಾರ್ಕಿನ ಪ್ರಶ್ನೆಗೆ ಈಗ 8 ಪಾಯಿಂಟ್ ಅಂತ ಹೇಳಿ, ಜಸ್ಟ್ 8 ಪಾಯಿಂಟ್ ಬರಿತಾ ಹೋದ್ರೆ 8 ನೀವು 4 ಮಾರ್ಕ್, 1 ಪಾಯಿಂಟಿಗೆ ಅರ್ಧ ಮಾರ್ಕಿನ ಹಾಗೆ ಲೆಕ್ಕ. 8 ಪಾಯಿಂಟ್ಸ್ ಅದು ಗೊತ್ತಿದ್ರೆ 10 ಬರೆದ್ರೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಒಂದರಲ್ಲಿ ಏನಾದರೂ ಅರ್ಥ ವ್ಯತ್ಯಾಸ ಇದ್ರು ಇನ್ನೊಂದು ಇದೆ, ಅಲ್ಲಿ ಬೆಸ್ಟ್ ಯಾವುದಿದೆ ಅದು ನೋಡ್ತಾರೆ. ಸರಿ, 10-12 ಬರೆದ್ರು ಅದರಲ್ಲಿ 8 ಸರಿ ಇದ್ರೆ ಅವನಿಗೆ 4 ಅಂಕ ಸಿಗ್ತದೆ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ಹೇಳಿಮ್ಮ, ಯಾರು? ನಾನು ಸಂಜನಾ ಅಂತ. ಎಲ್ಲಿಂದ? ಸುಳ್ಯ. ಸುಳ್ಯದಿಂದ, ಹೇಳಿಮ್ಮ. 2 ಮಾರ್ಕ್ಸ್ಗೆ ಆಪ್ಷನ್ ಬರ್ತದಲ್ಲ? ಹೌದು.
ಯಾವ ಎಲ್ಲಿಸನ್ ಇಂದ ಬರ್ತದೆ ಆಪ್ಷನ್? ಈ ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ ಅಮ್ಮ? ಇಂಗ್ಲಿಷ್ ಮೀಡಿಯಂ. ಹಾಂ, ನಿಮಗೆ ಆಲ್ರೆಡಿ ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿದು ಕ್ವಶನ್ ಪೇಪರ್ ಸಿಕ್ಕಿದೆಲ್ಲ, ಹೌದು. ಸೊ ಅದೇ ಪ್ಯಾಟರ್ನಲ್ಲಿ ಬರ್ತದೆ. ಅದರಲ್ಲಿ ಯಾವುದರಲ್ಲಿ ಆಪ್ಷನ್ ಬಂದಿದೆ ಅದರಲ್ಲೇ ನಿಮಗೆ ಬರ್ತದೆ 2 ಮಾರ್ಕ್ಸಿಗೆ. ಪಾಠ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸೆಕ್ಷನ್ ಇರ್ತದೆ, ಗೊತ್ತಾಯ್ತಾ? 2 ಮಾರ್ಕ್ಸ್ನ ಇದರಲ್ಲಿ ಒಂದೇ ಪಾಠದಿಂದ ಅಂತ ಹೇಳುದು ಬಹಳ ಕಷ್ಟ ಆಗ್ತದೆ. ಹೌದು ಹೌದು. ಅಂದರೆ ಈಗ ರಾಜ್ಯಶಾಸ್ತ್ರದಿಂದ ಒಂದು ಪ್ರಶ್ನೆ ಇದ್ದರೆ ರಾಜ್ಯಶಾಸ್ತ್ರದಿಂದಲೇ ಚಾಯ್ಸ್ ಇರ್ತದೆ, ಇಂಥದ್ದೇ ಪಾಠದಿಂದ ಚಾಯ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಅದು ಯಾವುದು ಅದೇ ಈಗ ಹಿಸ್ಟ್ರಿಯಲ್ಲಿ ಆದ್ರೆ ಅದರದ್ದೇ ಇನ್ನೊಂದು ಕ್ವಶನ್, ಹಾಗೆ ಅದನ್ನು ಮಿಕ್ಸ್ ಮಾಡುದಿಲ್ಲ. ಹಾಗೆ ಇತಿಹಾಸದಿಂದ ರಾಜ್ಯಶಾಸ್ತ್ರಕ್ಕೆ ಚಾಯ್ಸ್ ಇಲ್ಲ, ಒಂದು ಪೂರ್ತಿ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ. ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಚಾಯ್ಸ್ ಅಲ್ಲ, ಇಂಟರ್ನಲ್ ಚಾಯ್ಸ್. ಗೊತ್ತಾಯ್ತಾ? ಓಕೆ. ಮತ್ತೆ 3 ಮಾರ್ಕ್ಸ್ ಅಲ್ಲಿ ಅದು ಕೂಡ ಹಾಗೇನೆ. ಅದರಲ್ಲಿ ಕೂಡ ನೀವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಶ್ನೆಗಳು ಪಾಠ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಲ್ಲಿ ವಿಭಾಗವನ್ನ ಗಮನಿಸಿಕೊಂಡು ಚಾಯ್ಸ್ ಅನ್ನು ಕೊಡ್ತಾರೆ. ಸರಿ, ಈಗ ಮುಂದೆ ಆಯ್ತು. ಹಲೋ. ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಅದ್ರದ್ದು ಲೊಕೇಶನ್ಸ್ ಎಲ್ಲ ಬರ್ಬೋದಾ? ಲೊಕೇಶನ್ ಮ್ಯಾಪ್ ಲೊಕೇಶನ್ ಮ್ಯಾಪ್ ಲೊಕೇಶನ್ಗೆ ಆಲ್ರೆಡಿ ಈಗ ಸರ್ ತುಂಬ ಪ್ಲೇಸಸ್ ಹೇಳಿದರು. ನೀವು ಫೋಕಸ್ ಮಾಡಬೇಕು. ಒಂದು ಇಂಗ್ಲೀಷ್ ಮೀಡಿಯಮ್ನವರು ದ ಕೋಸ್ಟಲ್ ಏರಿಯಾ, ಕೊಂಕಣ್ ಕೋಸ್ಟ್, ನಂತರ ಮಲಬಾರ್ ಕೋಸ್ಟ್, ಕೋರಮಂಡಲ್, ಉತ್ಕಲ್ ಕೋಸ್ಟಲ್ ಏರಿಯಾ, ಮತ್ತು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್, ಬಾಕ್ರಾನಂಗಲ್, ಅದಕ್ಕೆ ಇನ್ನೊಂದು ಹೆಸರು ಗೋವಿಂದ್ ಸಾಗರ್, ಹಾಗೆ ಕೊಡ್ತಾರೆ. ಅಥವಾ ತುಂಗಭದ್ರಾ, ಅಪ್ಪರ್ ಕೃಷ್ಣ, ಹಿರಾಕುಡ್, ಮಹಾನದಿ, ಅದು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ನಂತರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇಂಡಿಯಾ ಟ್ರಾನ್ಸ್ಪೋರ್ಟ್, ಅದರಲ್ಲಿ ಪೋರ್ಟ್ಸ್ ಬರ್ತದೆ, ಈಸ್ಟ್ ಸೈಡ್ ಮತ್ತು ವೆಸ್ಟ್ ಸೈಡ್ ಪೋರ್ಟ್ಸ್, ಏರ್ಪೋರ್ಟ್ಸ್ ಬರ್ತದೆ. ನೆಕ್ಸ್ಟ್ ಇಂಡಿಯನ್ ಇಂಡಸ್ಟ್ರೀಸ್, ಅದರಲ್ಲಿ ಪ್ಲೇಸಸ್ ಬರ್ತದೆ. ನೆಕ್ಸ್ಟ್ ನ್ಯಾಚುರಲ್ ಡಿಸಾಸ್ಟರ್ಸ್, ಸೊ ಆ ಮ್ಯಾಪ್. ಸೊ ಈ ಎಲ್ಲ ಮ್ಯಾಪನ್ನು ನೀವು ಫೋಕಸ್ ಮಾಡಿದರೆ ನಿಮಗೆ ಫುಲ್ ಮಾರ್ಕ್ಸ್ ಬರುವ ಚಾನ್ಸಸ್ ಇದೆ. ಯಾಕೆಂದರೆ ಈ ಸಲ 7 ಪ್ಲೇಸಸ್ ಕೊಡ್ತಾರೆ. 7 ಸಹ ನಿಮಗೆ ಡೌಟ್ ಇದ್ದರೆ ಮಾರ್ಕ್ ಮಾಡ್ಬೋದು. ಯಾವುದು ಬೆಸ್ಟ್ 5 ಕರೆಕ್ಟ್ ಇದೆ, ಆಗ ಆ 5ಗೆ ನಿಮಗೆ ಮಾರ್ಕ್ಸ್ ಸಿಗುವ ಚಾನ್ಸಸ್ ಇದೆ. ಸರಿ, ಮುಂದಿನ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಬೆಸ್ಟ್ 5 ಅನ್ನು ನೋಡಿ. ಹೌದು, ಯಾವುದು ಎಂತ ಕೇಳಿ? 7 ಲೊಕೇಶನ್ಸ್ ಲೊಕೇಟ್ ಮಾಡ್ಬೋದು. ನಿಮಗೆ 5 ಈಗ ಎಕ್ಸಾಕ್ಟ್ ಗೊತ್ತಿದ್ರೆ 5 ಮಾಡ್ಬೋದು. ಒಂದು ವೇಳೆ ಡೌಟ್ ಇದ್ರೆ ನೀವು 7 ಸಹ ಮಾಡ್ಬೋದು. ಆಯ್ತಾ? ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಹೇಳಿ, ಸೂರತ್ಕಲ್ಲಿಂದ ಹೇಳಿ ಅಮ್ಮ, ಹೇಳಿ. ಸೋಷಿಯಲ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ಯಾವುದೆಲ್ಲ? ಯಾವುದರಲ್ಲಿ? ಸೋಷಿಯಲ್ ಅಲ್ಲಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಾಗಿ ಮೊದಲೇ ಒಂದು ಬಾನುಲಿ ಕಾರ್ಯಕ್ರಮ ಆಗಿದೆ, ಅದರ ಲಿಂಕ್ಗಳು ಯೂಟ್ಯೂಬಲ್ಲಿ ಇದೆ. ಪ್ರತಿ ಪಾರ್ಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ 2 ಕಾರ್ಯಕ್ರಮಗಳಿದೆ. ನೀವು ಅದನ್ನು ನೋಡಿಕೊಂಡ್ರೆ ಉತ್ತಮ ಅಂತ. ಯಾಕೆಂದರೆ ನಾವೀಗ ಸೋಷಿಯಲ್ ಸೈನ್ಸ್ನ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಹೇಳ್ಬೇಕಾದ್ರೆ 1 ರಿಂದ 2 ಗಂಟೆ ಬೇಕಾದಿತ್ತು. ಆಯ್ತಾ? ನಮ್ಮದೇ ಇದೆ, ನೀವು ಅದನ್ನ ಗಮನಿಸಿಕೊಳ್ಳಿ. ಲಿಂಕ್ ಇದೆ, ನಮ್ಮ ಆಕಾಶವಾಣಿ ಹಿಂದೆ ಇಲ್ಲಿ ಪಾಠ ಮಾಡಿದ ಲಿಂಕ್ ಇದೆ, ಅದನ್ನು ನೋಡ್ಬೋದು. ಆಯ್ತಾ? ಓಕೆ. ಸರ್, ಈಗ ಮುಖ್ಯವಾಗಿ ನಾವು ಆಗ ಮಾತಾಡ್ತಾ ಇದ್ದ ವಿಷಯ. ಹಲೋ ಹಲೋ ಹಲೋ, ಹೇಳಿ. ನಾವೀಗ ಮ್ಯಾಪ್ ಅಲ್ಲಿ ಉಂಟಲ್ಲ ರೋಮನ್ ನಂಬರ್ ಮತ್ತೆ ನಂಬರ್ ಬರೆದಿದ್ರೆ ಅದಕ್ಕೆ ಮಾರ್ಕ್ ತೆಗಿತೀರಾ? ಯಾವುದಕ್ಕೆ? ಮ್ಯಾಪ್ ಈಗ ಸಿಗುದಿಲ್ಲ. ಮ್ಯಾಪ್ ಅಲ್ಲಿ ರೋಮನ್ ನಂಬರ್ ಮತ್ತೆ ಅದು ಕ್ವಶನ್ ನಂಬರ್ ಅದರಲ್ಲಿ ಇರ್ತದಲ್ಲ, ಅದು ಅರ್ಥ ಆಯ್ತು. ಮಾರ್ಕ್ ತೆಗೆಯುವುದಿಲ್ಲ, ಆದ್ರೆ ನೀವು ಮೌಲ್ಯಮಾಪಕರಿಗೆ ಭಾರಿ ಕಾಟ ಕೊಟ್ಟಾಗೆ ಆಗ್ತದೆ ಮಕ್ಕಳೇ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ನಿಮಗೆ 3 ಪ್ರಿಪರೇಟರಿ ಎಕ್ಸಾಮ್ಗಳನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆ, ಯಾವ ರೀತಿ ಬರಿಬೇಕು ಅನ್ನೋ ಕ್ರಮ ತಿಳ್ಕೊಳ್ಳಿ ಅಂತ ಮಾಡುವಂಥದ್ದು. ಹಾಗಾಗಿ ನೀವು ರೋಮನ್ ನಂಬರ್ ಕ್ವಶನ್ ನಂಬರ್ ಬರೆಯುವಂಥದ್ದು ಅದು ಫಸ್ಟ್ ಸ್ಟೆಪ್, ಅದು ಅರ್ಥ ಆಯ್ತಾ? ಹಾಗಾಗಿ ನಿಮಗೆ ಟೈಮ್ ಇದೆ, 3 ಗಂಟೆ ಸಮಯ ಇದೆ. ಸಮಾಜ ವಿಜ್ಞಾನವನ್ನು ಎಷ್ಟು ಆರಾಮದಲ್ಲಿ ಬರೆದ್ರು 2.5 ಗಂಟೆಗೆ ಮುಗೀತದೆ, ಇನ್ನೂ ಅರ್ಧ ಗಂಟೆ ಇದೆ. ಹಾಗಾಗಿ ನೀವು ಆರಾಮದಲ್ಲಿ ನಾನು ರೋಮನ್ ನಂಬರ್ ಹಾಕಿದ್ದೇನಾ, ಕ್ವಶನ್ ನಂಬರ್ ಹಾಕಿದ್ದೇನಾ, ಜೊತೆಗೆ ಮಾರ್ಜಿನ್ನ ಹೊರಗಡೆ ರೋಮನ್ ನಂಬರ್ ಮತ್ತು ಕ್ವಶನ್ ನಂಬರ್ ಇರಲಿ,
ಪಾಯಿಂಟ್ ನಂಬರ್ ಏನಾದ್ರು ನೀವು ಹಾಕೋದಿದ್ರೆ ಮಾರ್ಜಿನ ಒಳಗಡೆಯಲ್ಲಿ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಏನೇ ಬರೀರಿ ಮಕ್ಕಳು, ಅದು ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಬರೀರಿ, ಒಳ್ಳೆ ಮಾರ್ಕನ್ನು ತೆಗಿತೀರಿ. ಈಗ ಅಂತ ಹೇಳಿದ್ರೆ ಅವರ ನಂಬರ್ ಬರೆಯದಿದ್ರು ಕೂಡ ಇದು ಒಂದೇ ಪ್ರಶ್ನೆ ಇರುವುದಲ್ಲ. ಹೌದು, ಆದ್ರಿಂದ ನಿಮಗೆ ಗೊತ್ತಿರಬೇಕು ಅಂತ ಮಾಸ್ಟ್ರಿಗೆ ಅಲ್ವಾ? ರೋಮನ್ ನಂಬರ್ ಬರೆಯದಿದ್ರು ಸಾಮಾನ್ಯ ಮಾರ್ಕ್ ಕೊಡ್ತಾರೇನೋ. ಅಲ್ಲ, ಕೊಡಲೇಬೇಕಾಗ್ತದೆ. ಆದರೆ ಅದು ಮೌಲ್ಯಮಾಪನಕ್ಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನೀವು ಬರೆಯುವಂಥ ಕ್ರಮವನ್ನು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಆರಂಭದಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ ಮಕ್ಕಳೇ. ಆ ಸೂಚನೆಗಳನ್ನು ನಿಧಾನಕ್ಕೆ ಓದ್ಕೊಳ್ಳಿಕ್ಕೆ ಅಂತ 15 ನಿಮಿಷ ಕೊಟ್ಟಿರ್ತಾರೆ. ಏನು ಅವಸರ ಇಲ್ಲ. ನಿಮಗೆ ಕ್ವಶನ್ ನಂಬರ್ ಬರೆಯದೇ ಇರುವಂಥ ಗಡಿಬಿಡಿ ಅಂತೂ 3 ಗಂಟೆಯಲ್ಲಿ ಆಗುವಂಥ ಸಾಧ್ಯತೆ ಇಲ್ಲ. 3 ಪ್ರಿಪರೇಟರಿ ಬರೆದವರಿಗೆ ಕ್ವಶನ್ ನಂಬರ್ ಮಿಸ್ ಆಗುದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ. ಹಲೋ, ಯಾರು ಮಾತಾಡೋದು? ಸಮನ್ವಿ ಅಂತ. ಎಲ್ಲಿಂದ? ಇದು ಮಂಗಳೂರು. ಮಂಗಳೂರಿಂದ. ಹೇಳಿಮ್ಮ. ಇದು ಲೊಕೇಶನ್ ಅಲ್ಲಿ ನಮ್ಗೆ 7 ಲೊಕೇಶನ್ ಕೂಡ ಮಾಡ್ಬೋದಲ್ಲ ಸರ್? ಈಗಾಗಲೇ ನಾವು ಉತ್ತರ ಕೊಟ್ಟಿದ್ದೇವೆ. ಅಂದ್ರೆ ಯಾವ್ದಾದ್ರು 5 ಅಂತ ಇರುವುದು ನಿಮ್ಗೆ ಕನ್ಫರ್ಮ್ ನನಗೆ ಗೊತ್ತಿದೆ ಅಂದ್ರೆ 5 ಗುರುತಿಸಿ ಸಾಕು. ಬಟ್ ನನಗೆ ಡೌಟ್ ಇದೆ ಅಂತ ಹೇಳಿದ್ರೆ 7 ಗುರುತಿಸಿದ್ರೆ ಏನು ಸಮಸ್ಯೆ ಇಲ್ಲ. ಅದು ನೆಗೆಟಿವ್ ಪಾಯಿಂಟ್ ಅಲ್ಲಿ ನೆಗೆಟಿವ್ ಇಲ್ಲ, ಯಾವುದೇ ನೆಗೆಟಿವ್ ಇಲ್ಲ, ಪಾಸಿಟಿವ್. ನಾವೆಲ್ಲವನ್ನು ಪಾಸಿಟಿವ್ ದೃಷ್ಟಿಯಿಂದ ನೋಡ್ತೇವೆ. ಯಾವ್ದು ಹೇಳಿ? ಯಾವುದು ಕರೆಕ್ಟ್ ಉಂಟು ಅದನ್ನು ಕರೆಕ್ಟ್ ಇದ್ದದಕ್ಕೆ ನಿಮಗೆ 5 ಕರೆಕ್ಟ್ ಇದ್ದದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಮತ್ತೆ ಇದು ಅದು ಹೈಯೆಸ್ಟ್ ರೈನ್ಫಾಲ್ ಏರಿಯಾ ಮತ್ತು ಸಾಯಿಲ್ ಏರಿಯಾ ಅದು ಕೇಳ್ತಾರಾ? ಇಂಡೈರೆಕ್ಟ್ ಆಗಿ ಕೂಡ ಕೇಳ್ಬೋದು. ಡೈರೆಕ್ಟ್ ಆಗಿ ಉದಾಹರಣೆಗೆ ಮುಂಬೈ ಅಂತಲೇ ಕೇಳಬೇಕು ಅಂತಿಲ್ಲ. ಭಾರತದ ಮ್ಯಾಂಚೆಸ್ಟರ್ ಅಂತ ಕೇಳ್ತಾರಲ್ಲ, ಹಾಗೆ ಕಪ್ಪು ಮಣ್ಣಿನ ಪ್ರದೇಶ ಅಂತ ಕೇಳ್ಬೋದು. ಯಾವುದು ಕೇಳ್ಬೋದು. ಎಲ್ಲವನ್ನು ನೋಡ್ಬೇಕಾಗ್ತದೆ ಜಸ್ಟ್. ಹೌದು, ಇದೇ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಜಿಯೋಗ್ರಫಿಯಿಂದಲೇ ಬರ್ತದೆ ನೋಡಿ. ಮ್ಯಾಪಿಗೆ ಸ್ಥಳಗಳನ್ನ ಕೇಳ್ಬೋದು, ಬಂದರುಗಳನ್ನ ಕೇಳ್ಬೋದು, ತೀರಗಳನ್ನ ಕೇಳ್ಬೋದು, ಪರ್ವತ ಶಿಖರಗಳನ್ನ ಕೇಳ್ಬೋದು, ನದಿಗಳನ್ನ ಕೇಳ್ಬೋದು, ನದಿ ಕಣಿವೆ ಯೋಜನೆಗಳನ್ನ ಕೇಳ್ಬೋದು. ಅರ್ಥ ಆಯ್ತಾ? ಮಣ್ಣಿನ ಪ್ರದೇಶದ ಮ್ಯಾಂಗ್ರೋವ್ ಕಾಡುಗಳನ್ನು ಕೇಳಿದ್ದುಂಟು, ಕೇಳ್ಬೋದು. ಸುಂದರಬನ ಮ್ಯಾಂಗ್ರೋವ್ ಫಾರೆಸ್ಟ್ ಏರಿಯಾ ಗುರುತಿಸಿ ಅಂತ ಏರಿಯಾ ಆಫ್ ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲ ಇಲ್ಲ, ಹಿಸ್ಟ್ರಿಯಿಂದ ಇಲ್ಲ, ಮ್ಯಾಪ್ ಓನ್ಲಿ ಜಿಯೋಗ್ರಫಿಯಿಂದ ಬರುದು. ಆಯ್ತಾ? ಓಕೆ, ಸರಿ, ಮುಂದಿನ ಫೋನ್ ಕರೆಗೆ ಹೋಗ್ತೇವೆ. ಹಲೋ ಹಲೋ. ಹಲೋ, ಯಾರು ಮಾತಾಡೋದು? ಹಲೋ, ಹೇಳಿ. ಹಲೋ, ಕೀರ್ತನ ಅಂತ. ಕೀರ್ತನ, ಎಲ್ಲಿಂದ? ಹೇಳಿ. 3 ಮಾರ್ಕ್ಸ್ಗೆ ಯಾವ ಕ್ವಶನ್ಸ್ ಬರ್ತದೆ? ಯಾವುದಕ್ಕೆ? 3 ಮಾರ್ಕ್ಸ್ಗೆ. 3 ಮಾರ್ಕ್ಸ್ಗೆ ಈಗಾಗಲೇ ನೀವು 3 ಮತ್ತು 4 ಮಾರ್ಕ್ಗಳಿಗೆ ಸಾಧಾರಣವಾಗಿ 8 ಪಾಯಿಂಟ್ಸ್ ಇರುವಂಥ ಎಲ್ಲ ಪ್ರಶ್ನೆಗಳನ್ನೊಂದು ಪಟ್ಟಿ ಮಾಡಿಕೊಂಡ್ರೆ ಮಕ್ಕಳೇ, ಅಂದರೆ ಪಾಠ ವಾಯ್ಸ್ ಮಾಡಿಕೊಂಡು ನೋಡಿಕೊಂಡ್ರೆ ಉತ್ತಮ ಅಂತ ನಾವು ಹೇಳೋದು. 3 ಮತ್ತು ಇಂಥದ್ದೇ ಅಂತ ಹೇಳೋದು ಕಷ್ಟ. ಕೆಲವು ಗೆಸ್ ಮಾಡ್ಬೋದು, ಇಲ್ಲ ಅಂತಿಲ್ಲ. ಹಾಗಂತ ನಾವು ಗೆಸ್ ಮಾಡಿ ಹೇಳಿ ಮತ್ತೆ ನಾಡ್ದು ಬಾರದಿದ್ರೆ ನಿಮಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಒಟ್ಟಿನಲ್ಲಿ ವಿಷಯಾಂಶ ಥೀಮ್ ಬೇಸ್ಡ್ ಆಗಿರೋದ್ರಿಂದ 6 ಪಾಯಿಂಟ್ಸ್ ಇರುವಂಥದ್ದು ಅಥವಾ 8 ಪಾಯಿಂಟ್ಸ್ ಇರುವ ಯಾವುದೇ ವಿಷಯಗಳನ್ನು ನೀವು 3 ಅಥವಾ 4 ಮಾರ್ಕ್ಗೆ ಕೇಳ್ಬೋದು. ಅದು ಸಾಮಾನ್ಯ 3ಕ್ಕೂ 4ಕ್ಕೂ ಒಂದು ಕೆಲವು ಪಾಠಗಳನ್ನು ನಾವು ಲಿಸ್ಟ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇತಿಹಾಸದಲ್ಲಿ ಕೆಲವೊಂದು ಪಾಠಗಳು ನೋಡ್ಕೊಳ್ಬೋದು. ನೋಡ್ಕೊಳ್ಬಾರ್ದು ಅಂತೇನಿಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರು ಒಡೆಯರ್ ಅಂತ ಇದೆ. ಹಾಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದೆ, ಸ್ವಾತಂತ್ರ್ಯ ಹೋರಾಟ ಇದೆ. ಹಾಗೆ ಸಾರ್ವಜನಿಕ ಆಡಳಿತದಲ್ಲಿ ಕೇಳ್ಬೋದು, ಭಾರತಕ್ಕಿರುವ ಸವಾಲುಗಳು ಪಾಠದಿಂದ ಕೇಳ್ಬೋದು, ವಿದೇಶಾಂಗ ನೀತಿ ಇದೆ, ಜಾಗತಿಕ ಸಮಸ್ಯೆ, ಈಗ ವಿಶ್ವಸಂಸ್ಥೆ ಬಗ್ಗೆ ಕೇಳ್ಬೋದು. ಅರ್ಥ ಆಯ್ತಾ? ಮತ್ತೆ ಇದು ಮಣ್ಣು ಮತ್ತೆ ಅರಣ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೇಳ್ಬೋದು. ಭಾರತದ ಭೂಬಳಕೆಯ ವಿಧಗಳನ್ನು ಅಲ್ಲಿ ಕೇಳ್ಬೋದು. ಅಥವಾ ಭಾರತದ ಸಾರಿಗೆ ಸಂಪರ್ಕಕ್ಕೆ ಬಂದಾಗ ಈಗ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ, ರಸ್ತೆ ಸಾರಿಗೆಯ ಸಮಸ್ಯೆಗಳು, ಭಾರತದ ನೈಸರ್ಗಿಕ ವಿಕೋಪಗಳ ಬಗ್ಗೆ, ಚಂಡಮಾರುತ ಇರ್ಬೋದು, ಪ್ರವಾಹದ ಬಗ್ಗೆ ಕೇಳ್ಬೋದು. ಅರ್ಥ ಆಯ್ತಾ? ಬ್ಯಾಂಕು ಪಾಠ ಇಂಪಾರ್ಟೆಂಟ್. ಉದಾಹರಣೆಗೆ ಇದಕ್ಕೆ ಬಂದರೆ, ಯಾವುದು ವ್ಯವಹಾರ ಅಧ್ಯಯನಕ್ಕೆ ಬಂದರೆ, ಸಾಮಾನ್ಯವಾಗಿ ನೀವು ಚಾಯ್ಸ್ ಕ್ವಶನ್ ನೋಡಿದರೆ ಬ್ಯಾಂಕಿಗೆ ಉದ್ಯಮಶೀಲತೆಯಿಂದ ಚಾಯ್ಸನ್ನು ಪ್ರತಿ ಪೇಪರಲ್ಲಿ ನೋಡ್ತಾ ಇದ್ದೀರಿ. ಬ್ಯಾಂಕ್ ಪಾಠದ ಎಲ್ಲ ನೀವು 3-4 ಮಾರ್ಕಿನ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಉದ್ಯಮಶೀಲತೆಯಲ್ಲಿ ಸ್ವಲ್ಪ ನೀವು ಕಷ್ಟ, ಅದರಲ್ಲಿ ಬಿಟ್ಟರು ಏನು ಸಮಸ್ಯೆ ಆಗಲಿಕ್ಕಿಲ್ಲ ನಿಮಗೆ. ಅರ್ಥ ಆಯಿತು? ಸರಿ, ಮುಂದಿನ ಕರೆಗೆ ಹೋಗುವ ಸರ್. ಹಲೋ ಹಲೋ. ಯಾರು ಮಾತಾಡೋದಮ್ಮ? ಹೇಳಿ ಅಮ್ಮ. ಅದು ನಮ್ಗೆ ಈಗ ಟ್ವಿಸ್ಟೆಡ್ ಕ್ವಶನ್ ಬರ್ತದೆ ಸೋಷಿಯಲ್ ಅಲ್ಲಿ. ಯಾವುದು? ಟ್ವಿಸ್ಟೆಡ್. ಈಗ ಆ ಪಾಠದ ಎಷ್ಟು ಗೊತ್ತುಂಟು ಅಷ್ಟು ಬರ್ದ್ರೆ ಆಗ್ತದ? ಆ ಕ್ವಶನ್ ಗೊತ್ತಾಗ್ಲಿಲ್ಲ. ನೀವು ಮಕ್ಕಳ ಪರೀಕ್ಷೆಗೆ ತಯಾರಿ ಮಾಡುವಾಗಲೇ
ಒಂದು ಪ್ರಶ್ನೆಯನ್ನು ಬೇರೆ ಯಾವ ರೀತಿಯಲ್ಲಿ ಕೇಳ್ಬೋದು ಅಂತೇಳಿ ನಿಮ್ಮ ಶಿಕ್ಷಕರ ಸಹಾಯದಿಂದ ಒಂದು ಪಟ್ಟಿ ಮಾಡಿಕೊಳ್ಳೋದು ಉತ್ತಮ ಅಂತ ನಾನು ಹೇಳೋದು. ಯಾಕಂದರೆ ಯಾವ ರೀತಿ ಟ್ವಿಸ್ಟ್ ಮಾಡ್ಬೋದು, ಹೆಚ್ಚು ಟ್ವಿಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದನ್ನು ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು. ಉದಾಹರಣೆಗೆ ಮೊನ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಭಾರತೀಯರ ಮೇಲೆ ಬೀರಿದ ಪ್ರಭಾವ ಏನು ಅಂತೇಳಿ. ಈ ಪ್ರಭಾವ ಅನ್ನೋ ಪದ ಅದು ಪರಿಣಾಮ ಅನ್ನೋದನ್ನೇ ಸೂಚಿಸ್ತದೆ. ಹಾಗಾಗಿ ಈ ರೀತಿಯಲ್ಲಿ ನೀವು ನೋಡಿಕೊಂಡ್ರೆ, ಉದಾಹರಣೆಗೆ ಮಣ್ಣಿನ ಪಾಠದಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ, ಅರಣ್ಯ ಸಂರಕ್ಷಣೆ ಪಾಠದಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ. ಅವುಗಳನ್ನು ಆಲ್ರೆಡಿ ರೆಡಿಯಾಗಿ ನೀವು ಯಾವ ರೀತಿ ಟ್ವಿಸ್ಟ್ ಮಾಡೋದು ನೀವೇ ಟ್ವಿಸ್ಟ್ ಮಾಡಿಕೊಳ್ಳಿ. ನಿಮ್ಮ ಶಿಕ್ಷಕರ ಸಹಾಯದಿಂದ ಸುಲಭ ಆಗುತ್ತೆ, ಮತ್ತೆ ಸಮಸ್ಯೆ ಇಲ್ಲ. ಹೇಳಿ ಅಮ್ಮ. ಆಯಿತು, ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ. ಹಲೋ, ಯಾರು ಮಾತಾಡೋದು? ನಾನು ಪ್ರಸಿದ್ಧ. ಎಲ್ಲಿಂದ? ವಾಮದ ಪದವಿನಿಂದ. ಹೇಳಿ. ಇದು ಬೋರ್ಡ್ ಇಂದ 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಹೌದು, ಅದರಿಂದ ಬರ್ಬೋದಾ ಕ್ವಶನ್ಗಳು? ಅಲ್ಲ, ಅದು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಅದನ್ನು ಮೊದಲಿಗೆ ಚೆನ್ನಾಗಿ ಓದ್ಕೊಳ್ಳೋದು ಉತ್ತಮ. ಅದರಿಂದಲೇ ಕೇಳ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬರ್ಬೋದು, ಓದೋದ್ರಲ್ಲಿ ತೊಂದರೆ. ಈಗ ನಾವು ಕೊನೆ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ರಿವಿಷನ್ ಮಾಡುವಾಗ ಬೋರ್ಡಿನ 4 ಜೊತೆಗೆ ನಿಮಗೆ ಆಗಿರುವಂಥ 3 ಒಟ್ಟು 7, ಇನ್ನೂ ಒಂದಷ್ಟು ನಿಮ್ಮ ಶಿಕ್ಷಕರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತಾರೆ, ಒದಗಿಸಿರ್ತಾರೆ. ಸೊ ಎಲ್ಲವನ್ನೂ ಕೂಡ ರಿವಿಷನ್ ಮಾಡೋದು ಉತ್ತಮ ಅಂತ ನಾನು ಹೇಳೋದು. ಈಗ ಅಂದ್ರೆ ಅವರ ಪ್ರಶ್ನೆ ಏನಂದ್ರೆ ಈ 4ರಿಂದಲೇ ಬರ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಕೆಲವು ಕ್ವಶನ್ಸ್ ಬರ್ಬೋದು, ಯಾಕೆಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದಮೇಲೆ ಅದನ್ನ ಕೇಳುವಂತ ಸಾಧ್ಯತೆಗಳು ಇರ್ತದೆ. ಅದರಿಂದ ನೋಡ್ಕೊಳ್ಳೋದು ಉತ್ತಮ. ಈಗ ಅವರಿಗೆ 4+3 ಕ್ವಶನ್ ಪೇಪರ್ ಸಿಕ್ಕಿದೆ. ಇದು 7 ಕೂಡ ಅವರು ಸರಿಯಾಗಿ ರಿವಿಷನ್ ಮಾಡಿಕೊಂಡ್ರೆ ಒಳ್ಳೆ ಮಾರ್ಕ್ ತೆಗಿಬೋದಾ? ಸುಮಾರು ಮಟ್ಟಿಗೆ ಎಷ್ಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪಾಸಿಗೆ ಅಂತ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳೋದು. ಫುಲ್ ಸ್ಕೋರ್ ಮಾಡುವವರು ಅದನ್ನೇ ನಂಬಿ ಕೂತ್ರೆ ಆಗ್ಲಿಕ್ಕೆ. ಮ್ಯಾಪಿಗೆ ನಾನು ಈಗಾಗಲೇ ಹೇಳಿದೆ, ಒಂದು 70ರಿಂದ 75 ಪ್ಲೇಸಸ್ ಇದೆ. ಒಂದು ಪಟ್ಟಿ ಮಾಡಿಕೊಂಡು ನೀವು ಅದನ್ನು ಮನೇಲಿ ಕೂಡ ಒಂದು ಡ್ರಾಯಿಂಗ್ ಶೀಟಲ್ಲಿ ಒಂದು ಮ್ಯಾಪ್ ಮಾಡಿಕೊಂಡು ಅದರಲ್ಲಿ ಪ್ಲೇಸ್ಗಳನ್ನೆಲ್ಲ ಮಾರ್ಕ್ ಮಾಡಿ, ಹೆಸರು ಬರಿಬೇಡಿ, ಮಾರ್ಕ್ ಮಾಡಿಕೊಂಡು ಡೈಲಿ ಅದನ್ನು ಒಂದೇ ಆರ್ಡ್ರಲ್ಲಿ ನೋಡಬೇಕು. ಇಂದಿರಾ ಕೋಲಿಂದ ಪಶ್ಚಿಮ ತೀರದಲ್ಲಿ ಹಾಗೆ ಕೆಳಗೆ ಬನ್ನಿ, ಆನಂತರ ಪೂರ್ವ ತೀರದಲ್ಲಿ ಮೇಲೆ ಹೋಗಿ. ಪ್ರತಿ ದಿವಸ ಇದೇ ರೀತಿ ಮಾಡಿ ಮಲಗುವಾಗಲೂ ಕೂಡ ನಿಮ್ಮ ಕಣ್ಣು ಮುಂದೆ ಮ್ಯಾಪನ್ನು ತಂದುಕೊಳ್ಳಿ. ಹಾಗೆ ಮಾಡ್ತಾ ಹೋಗಿ, ಖಂಡಿತವಾಗಿ ನಿಮಗೆ ಸಮಸ್ಯೆ ಆಗೋದಿಲ್ಲ. 5 ಮಾರ್ಕ್ ಖಂಡಿತ ಸಿಗ್ತದೆ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ ಸರ್. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಇದು ಚಾಲೆಂಜಸ್ ಆಫ್ ಇಂಡಿಯಾ ಪೊಲಿಟಿಕಲ್ ಸೈನ್ಸ್ ಲೆಸನ್ ಉಂಟಲ್ಲ ಮಿಸ್? ಹೌದು. ಅದು ಯಾವ ಕಾನ್ಸೆಪ್ಟಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು? ಚಾಲೆಂಜಸ್ ಆಫ್ ಇಂಡಿಯಾ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಅಲ್ಲ? ಹೌದು. ಸೊ ಇದರಲ್ಲಿ ಟೆರರಿಸಮ್ ಬಗ್ಗೆ ಕೇಳುವ ಚಾನ್ಸಸ್ ಇದೆ. ಟೆರರಿಸಮ್ ಕಾಸಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಟೆರರಿಸಮ್, ಮತ್ತೆ ಇನ್ಕ್ರೀಸ್ ದ ಲಿಟ್ರಸಿ ಇನ್ ಇಂಡಿಯಾ, ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್. ಸೊ ಅಬೌಟ್ ಸ್ಮಗ್ಲಿಂಗ್, ವೈ ಇಟ್ ಈಸ್ ಡೇಂಜರಸ್ ಸ್ಮಗ್ಲಿಂಗ್. ಮತ್ತೆ ಈಗ ಈ ಸಲ ದಿಸ್ ಇಯರ್ ದೇ ಹ್ಯಾವ್ ಆ್ಯಡೆಡ್ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಸೊ ಅಲ್ಲಿ ಅದು ಆ್ಯಕ್ಚುಲಿ ಮೊದಲು ಸ್ಟೇಟಸ್ ಆಫ್ ವಿಮೆನ್ ಅಂತಿತ್ತು. ಸೊ ಈಗ ಅದನ್ನು ಟರ್ಮ್ ಅನ್ನು ಅಲ್ಲಿ ಕ್ವಶನಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ಅದು ಕೇಳುವ ಚಾನ್ಸಸ್ ಇದೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಬೌಟ್ ಸ್ಟೇಟಸ್ ಆಫ್ ವಿಮೆನ್. ನಂತರ ಇನ್ನೊಂದಿದೆ ಜೆಂಡರ್ ಮೈನಾರಿಟೀಸ್, ಅದು ಸಹ ಈ ಸಲ ಹೊಸತ್ತು ಕಾನ್ಸೆಪ್ಟ್ ಆ್ಯಡ್ ಮಾಡಿದ್ದು. ಸೊ ಅದರಿಂದ ಸಹ ಕ್ವಶನ್ಸ್ ಕೇಳುವ ಚಾನ್ಸಸ್ ಇದೆ. ನೆಕ್ಸ್ಟ್ ವರ್ಲ್ಡ್ ಆರ್ಗನೈಸೇಷನ್ ಅಲ್ಲಿ ಏಜೆನ್ಸೀಸ್ ಆಫ್ UN ತುಂಬಾ ಉಂಟಲ್ಲ, ಅದರಲ್ಲಿ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು? ಅದರಲ್ಲಿ ಯಾವುದು ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಎಲ್ಲವನ್ನು ಓದಬೇಕಾಗ್ತದೆ. ಮೇಯ್ನ್ ಆ ಏಜೆನ್ಸಿದು ಏಮ್ ಕೇಳ್ತಾರೆ, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್. ಈಗ WHO ಯಾಕೆ ಆದದ್ದು, ಅಥವಾ ಯುನಿಸೆಫ್ ಅದು ಚೈಲ್ಡ್ ಫಂಡ್ ನೋಬೆಲ್ ಪ್ರೈಸ್ ಸಿಕ್ಕಿತು, ಅಬೌಟ್ ಸಾರ್ಕ್. ಸೊ ಅಂಥದ್ದು ಅದರಲ್ಲಿ ಹೆಚ್ಚಾಗಿ 1 ಮಾರ್ಕ್ 2 ಮಾರ್ಕ್ಸ್ ಅಂಥ ಕ್ವಶನ್ಸ್ ಬರುವ ಚಾನ್ಸಸ್ ಇದೆ ಏಜೆನ್ಸಿಯಿಂದ. ನೆಕ್ಸ್ಟ್ ಮ್ಯಾಪ್ ಅಲ್ಲಿ ಈಗ ರೈನ್ಫಾಲ್ ರೀಜನ್ ಮತ್ತೆ ಫಾರೆಸ್ಟ್ ರೀಜನ್ ಎಲ್ಲ ಕೇಳ್ತಾರಲ್ಲ ಮ್ಯಾಮ್? ಹೌದು. ಅದು ಎಷ್ಟು ಕೇಳ್ಬೋದು? ಒಂದು ಅಥವಾ ಎಷ್ಟು ಬರ್ಬೋದು? ಒಂದು ಬರ್ಬೋದು, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲವನ್ನು ಅವರು ಕೊಡಬೇಕಾಗ್ತದೆ ಬೇರೆ ಸಹ. ಸೊ ರೈನ್ಫಾಲು ಒಂದು ಯಾವುದಾದ್ರೂ ಒಂದು ಕೊಟ್ಟರೆ, ಫಾರೆಸ್ಟ್ ಒಂದು, ಹಾಗೆ ಅದೇ ಲೆಸನಿಂದ ಎರಡೆರಡು ಬರುವುದಿಲ್ಲ, ಅದರಿಂದ ಒಂದು. ಓಕೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್, ಅದು ಅದ್ರಲ್ಲಿ ತುಂಬಾ ಆಕ್ಟ್ ಉಂಟಲ್ಲ ಮ್ಯಾಮ್, ಅದಕ್ಕೆ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು?
ಆ್ಯಕ್ಟಲ್ಲಿ ಹೌದು ಹೆಚ್ಚಾಗಿ ಬಂದದ್ದು ಇದರ ಮೊದಲು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದಿದೆ. ನಂತರ 1858 ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್ ಏನಾಯಿತು ಅದು ಆ್ಯಕ್ಟ್, 1909 ಆ್ಯಕ್ಟ್, ಮತ್ತು 1919 ಆ್ಯಕ್ಟ್, ಮತ್ತು 1935 ಆ್ಯಕ್ಟ್. ಸೊ ಇದು ಇಷ್ಟರ ತನಕ ಹೆಚ್ಚಾಗಿ ಬಂದದ್ದು. ನೀವು ಬೇರೆ ಸಹ ಓದಬೇಕು, ಇದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ವರ್ಲ್ಡ್ ವಾರ್ ಅಂಡ್ ಇಂಡಿಯಾಸ್ ರೋಲ್, ಅದಕ್ಕೆ ಜಾಸ್ತಿ ಯಾವ ಕ್ವಶನ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು? ಅದರಲ್ಲಿ ಒಂದು ಬ್ರಿಟಿಷ್ ಹೌದು ಯುಟಿಲೈಸ್ ದ ರಿಸೋರ್ಸಸ್, ಹೌದು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ. ನಂತರ ಕಾಸಸ್ ಯಾಕೆ ಅದು ಆಯಿತು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ರಿಸಲ್ಟ್ಸ್ ಏನಾಯಿತು ಸೆಕೆಂಡ್ ವರ್ಲ್ಡ್ ವಾರ್ ರಿಸಲ್ಟ್, ಪ್ಲಸ್ ನಾಜಿ ಐಡಿಯಾಲಜಿ ಹಿಟ್ಲರ್ ಮತ್ತು ಮುಸೋಲಿನಿ ಅವರ ಪಾರ್ಟಿ, ಫ್ಯಾಸಿಸ್ಟ್ ಪಾರ್ಟಿ. ಸೊ ಇದರ ಬಗ್ಗೆ ಎಲ್ಲ ಕ್ವಶನ್ಸ್ ಬರುವ, ನೀವು ಫುಲ್ ನೋಡಬೇಕು ಅದನ್ನು, ಅದರಿಂದ ಯಾವ ಕ್ವಶನ್ಸ್ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ ಸರ್. ಮೇಡಮ್, ಹಲೋ ಹಲೋ ಹಲೋ, ಯಾರು ಮಾತಾಡೋದಮ್ಮ? ಚಂದನ್ ಅಂತ. ಹಾಂ ಹೇಳಿಮ್ಮ, ಎಲ್ಲಿಂದ? ವಗ್ಗದಿಂದ ಹೇಳಿ. 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿದ್ದ ಲೆಸನ್ಸ್ ಇಂದ ರಿಪೀಟ್ ಆಗ್ತದಾ? ಮಾಡೆಲ್ ಕ್ವಶನ್ ಪೇಪರಿಂದಲೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಶಿಕ್ಷಕರು ನಮಗೆ ಯಾವ ರೀತಿಯಲ್ಲಿ 2 ಮಾರ್ಕಿಗೆ 3 ಮಾರ್ಕಿಗೆ 4 ಮಾರ್ಕಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಒಂದು ಲಿಸ್ಟ್ ಔಟ್ ಮಾಡಿ ಇರ್ತಾರೆ ಮಕ್ಕಳೇ. ಅದನ್ನು ನೀವು ನೋಡ್ಕೊಳ್ಳೋದು ಉತ್ತಮ. ಯಾಕಂದರೆ ಹೈಯೆಸ್ಟ್ ಸ್ಕೋರ್ ಮಾಡಬೇಕಾದ್ರೆ ನಾವು ಗೆಸ್ಸಲ್ಲಿ ನಾವು ಓದ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲವನ್ನೂ ನೋಡ್ಕೊಳ್ಬೇಕಾಗ್ತದೆ. ಅರ್ಥ ಆಯ್ತಾ? ಪಾಸಿಂಗ್ ಪ್ಯಾಕೇಜ್ ಜಸ್ಟ್ ಒಂದು 30-40 ಮಾರ್ಕ್ಸಿಗೆ ಆದರೆ ಒಂದಿಷ್ಟನ್ನು ನೋಡಿಕೊಂಡ್ರೆ ಸಾಕು ಅಂತ ಹೇಳ್ಬೋದು. ನೀವು ಪಾಸಿಂಗಿಗೆ ಮಾತಾಡ್ತಾ ಇರೋದಾ ಸ್ಕೋರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈಗಾಗಲೇ ಹೇಳಿದ ಹಾಗೆ ನೀವು ಆಲ್ಮೋಸ್ಟ್ ಪ್ರತಿ ಲೆಸನಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದರೆ ಜಾಸ್ತಿ ವಿಷಯಗಳಿರುವಂಥ ಕ್ವಶನ್ಸನ್ನು ನಿಮ್ಮ ಟೀಚರ್ ಸಹಾಯದಿಂದ ನೀವೇನು ಲಿಸ್ಟ್ ಮಾಡಿದ್ದೀರಿ ಅದೆಲ್ಲವನ್ನು ನೋಡ್ಕೊಳ್ಳೇಬೇಕಾಗ್ತದೆ. ಆದ್ದರಿಂದ ಇಷ್ಟಂತೆ ಹೌದು ಹೀಗೆ ಅಂತ ಹೇಳಲಿಕ್ಕೆ ಆಗುತ್ತೆ. ಮತ್ತೆ ಈ ಕ್ವಶನ್ ಪೇಪರ್ ಮಾತ್ರ ಮಾಡಿ ಹೌದು ಫುಲ್ ಸ್ಕೋರ್ ಮಾಡ್ತೇನೆ ಹೇಳೋದು ಕಷ್ಟ. ಈಗ ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ 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 ಎಷ್ಟು ಮಾರ್ಕ್ ಸಿಗ್ತದೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಸಿಗಬಹುದು, ಹೌದು ಪಾಸ್ ಆಗಬಹುದು, ಮತ್ತೆ ಸ್ಕೋರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಅದರಿಂದ ನಿಮಗೆ ಸ್ಕೋರ್ ಮಾಡಬೇಕು ಅಂತ ಇದ್ರೆ ನೀವು ಒಂದು 7 ಪ್ಲಸ್ ಇನ್ನೊಂದಷ್ಟು ಗ್ರೂಪಲ್ಲಿ ನಿಮ್ಮ ಶಿಕ್ಷಕರು ಬಂದಿರೋದನ್ನೆಲ್ಲ ಕೊಟ್ಟಿರ್ತಾರೆ. ಒಂದು 10-15 ಕ್ವಶನ್ ಪೇಪರ್ನ ರಿವಿಷನ್ ಮಾಡಿದರೆ ಪಾಸ ಒಂದು 40 ಮಾರ್ಕ್ ತೆಗಿಲಿಕ್ಕಂತೂ ಈ ಆರಾಮದಲ್ಲಿ ತೆಗಿಬೋದು, ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ಎಲ್ಲ ಕ್ಷೇತ್ರಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗಿರ್ತದೆ ಅಲ್ಲಿ. ಅದರಿಂದ ಪಾಸಿಂಗಿನ ಪ್ಯಾಕೇಜ್ ಮಾತ್ರ ಇದು ಈ ಕ್ವಶನ್ ಪೇಪರ್ಸ್ ಅಂತ ಹೇಳಿದ್ರೆ. ಹೌದು, ಯಾಕೆಂತ ಹೇಳಿದ್ರೆ ಪಾಠ ಪುಸ್ತಕದಲ್ಲಿ 100 ಪ್ರಶ್ನೆಗಳು ಇನ್ನೂ ಇವೆ, ಅಲ್ಲಿ ಯಾವುದನ್ನು ಕೇಳ್ಬೋದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ ಹಲೋ, ಯಾರು ಮಾತಾಡುದು? ನಾನು ಪ್ರಜ್ವಲ್ ಈ ಕಟೀಲಿಂದ. ಹೇಳಿ. ಮ್ಯಾಪಲ್ಲಿ ಹಂಚಿಕೆ ಇರ್ತಾರಲ್ಲ, ಕಪ್ಪು ಮಣ್ಣು ಹಂಚಿಕೆ, ಅರಣ್ಯದ ಹಂಚಿಕೆ, ಅದೆಲ್ಲ ಕೇಳ್ತಾರ? ಅಂದರೆ ಆ ಪ್ರದೇಶವನ್ನು ಈಗ ಕಪ್ಪು ಮಣ್ಣಿನ ಪ್ರದೇಶ ಅಂತ ಗುರುತಿಸಲಿಕ್ಕೆ ಕೇಳ್ಬೋದು, ಮ್ಯಾಪಿಗೆ ಕೇಳುವ ಸಾಧ್ಯತೆಗಳುಂಟು. ಅದು ಮ್ಯಾಂಗ್ರೋವ್ ಫಾರೆಸ್ಟ್ ಇರುವಂತಹ ಪ್ರದೇಶ ಕೇಳ್ಬೋದು. ಅದು ಇಂಥದ್ದೇ ಅಂತ ಹೇಳಿ ಅವ್ರಿಗೆ ಗೊತ್ತಿರಬೇಕಾಗಿದೆ. ಹೌದು ಅಲ್ವಾ? ಹೌದು. ಅದರಲ್ಲಿ ಬೇರೆ ಬೇರೆ ಪ್ರದೇಶಗಳು ಇರ್ತಾವೆ ಸರ್? ಉಂಟು ನಮ್ಮ ಪಠ್ಯಪುಸ್ತಕದಲ್ಲಿ ಮ್ಯಾಪಲ್ಲಿ ಕೂಡ ಅವುಗಳನ್ನು ಗುರುತಿಸಿರ್ತಾರೆ. ಹಾಗಾಗಿ ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಮ್ಯಾಪಲ್ಲಿ ಪ್ಲೇಸ್ ಇರ್ತದೆ, ಮತ್ತೆ ಅದು ಪಾಠದ ಟೆಕ್ಸ್ಟ್ ಅಲ್ಲಿ ಯಾರಿದ್ರೆ ಅದು ಪ್ಲೇಸಿನ ಹೆಸರು ಹೇಗೆ 2 ಮಾರ್ಕಿಗೆ ಈಗ ಮೇಡಮ್ ಹೇಳಿದಾಗೆ ವ್ಯತ್ಯಾಸಗಳ ರೂಪದಲ್ಲಿ ಕೇಳ್ಬೋದು, ಅಥವಾ ಲಕ್ಷಣಗಳನ್ನು ಕೇಳ್ಬೋದು, ಅಥವಾ ಇದು ಹೇಗೆ ರಚನೆಯಾಗಿದೆ ಅಂತ ಕೇಳ್ಬೋದು. ಆ ಥರದ ಈಗ ಕಪ್ಪು ಮಣ್ಣು ಹೇಗೆ ರಚನೆ ಆಗಿದೆ ಕೇಳ್ಬೋದು, ಕಪ್ಪು ಮಣ್ಣು ಕೆಂಪು ಮಣ್ಣು ವ್ಯತ್ಯಾಸ ಕೇಳ್ಬೋದು, ಕಪ್ಪು ಮಣ್ಣಿನ ಲಕ್ಷಣಗಳನ್ನು ಕೇಳ್ಬೋದು, ವಿಶೇಷ ಗುಣ ಅಂಶಗಳೇನು ಅಂತಲೂ ಕೇಳ್ಬೋದು. ತುಂಬ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ಬೋದು. ಸರಿ, ಮುಂದಿನ ಫೋನ್ ಕರೆಗೆ ಹೋಗು ಸರ್. ಹಲೋ. ಜನರಲ್ ಇಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದನ್ನೇ ಕೇಳುವಂಥದ್ದು. ಓಕೆ, ಸರಿ. ಹಲೋ ಹಲೋ, ಯಾರು ಮಾತಾಡೋದು? ನಾನು ಸಮ ಅಂತ. ಹಾಂ, ಎಲ್ಲಿಂದ? ವಗ್ಗ. ಹಾಂ, ಇಲ್ಲಿ ಜಿಯೋಗ್ರಫಿಯಲ್ಲಿ ನ್ಯಾಚುರಲ್ ಡಿಸಾಸ್ಟರ್ ಲೆಸನ್ ಇಂದ ಯಾವ ಕ್ವೆಶ್ಚನ್
ಯಾವುದು? ನ್ಯಾಚುರಲ್ ಡಿಸಾಸ್ಟರ್. ಸೊ ಅಲ್ಲಿ ಎಲ್ಲ ನ್ಯಾಚುರಲ್ ಡಿಸಾಸ್ಟರ್ ಇಂಪಾರ್ಟೆಂಟೇ. ಫ್ಲಡ್ ಇರ್ಬೋದು, ಸೈಕ್ಲೋನ್ಸ್, ಅರ್ತ್ ಕ್ವೇಕ್, ಕೋಸ್ಟಲ್ ಇರೋಷನ್, ಸೊ ಎಲ್ಲ ಇಂಪಾರ್ಟೆಂಟ್. ಅದರಲ್ಲಿ ಬರುವ ಕ್ವಶನ್ಸ್ ಅಂದರೆ ಒಂದು ಕಾರಣ, ಕಾಸಸ್ ಕೇಳ್ತಾರೆ, ಮತ್ತು ಪರಿಣಾಮ, ಇಫೆಕ್ಟ್ಸ್ ಕೇಳ್ತಾರೆ. ಇಫೆಕ್ಟ್ಸ್ ಕೇಳುವಾಗ ಕೆಲವು ಸೇಮ್ ಆನ್ಸರ್ ಬರಿಬಹುದು. ಲಾಸ್ ಆಫ್ ಲೈಫ್, ಲಾಸ್ ಆಫ್ ಪ್ರಾಪರ್ಟಿ, ಮತ್ತು ಡ್ಯಾಮೇಜ್ ಟು ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಹಾಗೆ ಆಗ ಎಲ್ಲವನ್ನು ಕ್ಲಬ್ ಮಾಡಿ ಬರಿಬಹುದು. ಮತ್ತು ಅರ್ತ್ ಕ್ವೇಕ್ ಅದು ಹೇಗೆ, ಪ್ರಿಕಾಷನರಿ ಮೆಜರ್ಸ್, ಸೊ ಪ್ರಿಕಾಷನರಿ ಮೆಜರ್ಸ್ ಆಫ್ ಅರ್ತ್ ಕ್ವೇಕ್, ಹಾಗೆ ಎಲ್ಲವೂ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಅದರಲ್ಲಿ ಬರ್ತದೆ, ಯಾವುದಾದ್ರೂ ಒಂದು ನ್ಯಾಚುರಲ್ ಡಿಸಾಸ್ಟರ್, ಮೇ ಬಿ ಕಾಸಸ್ ಆರ್ ಎಫೆಕ್ಟ್ಸ್ ಆರ್ ಪ್ರಿಕಾಷನರಿ ಮೆಜರ್ಸ್. ಅದು ಎಷ್ಟು ಮಾರ್ಕ್ಸ್ ಬರುವಂತದ್ದು? ಹೇಳಲಿಕ್ಕೆ ಆಗೋದಿಲ್ಲ. 4 ಮಾರ್ಕಿಗೂ ಕೇಳಿದ್ದುಂಟು, 3 ಮಾರ್ಕಿಗೂ ಬರ್ಬೋದು, 2 ಮಾರ್ಕಿಗೂ ಕೇಳ್ಬೋದು, ಅಥವಾ 1 ಮಾರ್ಕಿಗೂ ಕೇಳುವ ಸಾಧ್ಯತೆಗಳುಂಟು. ಎಲ್ಲಕ್ಕೂ ನಾವು ರೆಡಿ ಇರಬೇಕು. ನೆಕ್ಸ್ಟ್ ಇದು ನಿಲ್ಲಿಸು ಒಮ್ಮೆ. ಕೇಳಿ. ನೆಕ್ಸ್ಟ್ ನೆನಪಿಗೆ ಬರುವುದಿಲ್ವಾ? ಬ್ಯಾಂಕ್ ಮತ್ತೆ ಎಂಟರ್ಪ್ರಿನರ್ ಲೆಸನ್ ಅದು ಯಾವ ಮಾರ್ಕ್ಸ್ಗೆ ಬರ್ತದೆ? ಅದು ಬ್ಯಾಂಕಾ? ಬ್ಯಾಂಕಿಂದನಾ? ಹೌದು. ಬ್ಯಾಂಕಿಂದ ಹೆಚ್ಚಾಗಿ ನಾವು ದೊಡ್ಡ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ತೇವೆ. ನೀವು ನೋಡಿರ್ಬೋದು ಅಲ್ವಾ? ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕ್ ಸಲ್ಲಿಸುವ ಸೇವೆಗಳು, ಬ್ಯಾಂಕ್ ಖಾತೆ ತೆರೆಯಿಂದ ಆಗುವಂತಹ ಪ್ರಯೋಜನಗಳು, ಬ್ಯಾಂಕ್ ಖಾತೆ ತೆರೆಯುವ ಹಂತಗಳು, ಅಥವಾ ಬ್ಯಾಂಕಿನ ಲಕ್ಷಣಗಳು. ಅರ್ಥ ಆಯ್ತಾ? ಅದು 4 ಮಾರ್ಕಿಗೂ ಕೇಳ್ಬೋದು, 3 ಮಾರ್ಕಿಗೂ ಕೇಳ್ಬೋದು, ಅಥವಾ 2 ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್, ಅಥವಾ 1 ಮಾರ್ಕ್ಸ್ ಅಲ್ಲಿ ಒಂದು ಟೈಪ್ಸ್. ಈಗ ಬಿಸ್ನೆಸ್ ಮ್ಯಾನ್ ಯಾವುದೊಂದು ಎಕ್ಸಾಂಪಲ್ ಕೊಟ್ಟು ವಿಚ್ ಅಕೌಂಟ್ ಅವನಿಗೆ ಆಗೋದು, ಅಥವಾ RD ರೆಕರಿಂಗ್ ಡೆಪಾಸಿಟ್ ಟು ಸೇವ್ ಮನಿ ಫಾರ್ ಫ್ಯೂಚರ್, ಮುಂದಕ್ಕೆ ಒಂದು ಕಾರ್ ತಗೊಳ್ಳಿಕ ಅಥವಾ ಮನೆ ಕಟ್ಟಲಿಕ್ಕ ಅವನು ಯಾವ ಟೈಪ್ ಆಫ್ ಅಕೌಂಟು, ಅಥವಾ ಬ್ಯಾಂಕ್ ಸರ್ವಿಸ್ ಚಾರ್ಜಸ್ ಯಾವುದಕ್ಕೆ ವಿಧಿಸುವುದು, ಇಂಟ್ರೆಸ್ಟ್ ಕೊಡುವುದಿಲ್ಲ ಅಂತ 1 ಮಾರ್ಕ್ಸ್ ಇದು ಕ್ವಶನ್ಸ್ ಕೊಡ್ಬೋದು. ಒಂದು ವ್ಯಕ್ತಿದ್ದು ಹೆಸರು ಕೊಟ್ಟು ಉದಾಹರಣೆ ಕೊಟ್ಟು ಆ ರೀತಿ ಕೊಡುವ ಚಾನ್ಸಸ್ ಇದೆ. RD ಅಂದರೆ ಅದು ಮಂತ್ಲಿ ನಾವು ಸೇವಿಂಗ್ಸ್ ಮಾಡೋದು ಇಷ್ಟೇ ಅಮೌಂಟ್ ಅಂತ. ಮಂತ್ಲಿ ಈಗ ನಾವು ಮಂತ್ಲಿ ಟರ್ಮ್ ಮಾಡಿದರೆ ಮಂತ್ಲಿ ನಾವು ಅದಕ್ಕೆ ಕಟ್ತಾ ಹೋಗಬೇಕು ಒಂದು ಟರ್ಮ್ ತನಕ. ಈಗ FD ಅಂದರೆ ಒಮ್ಮೆಲೆ ಫಿಕ್ಸ್ ಇಡೋದು. ಈಗ ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಈಗ 20,000 ಇದೆ, ನಾನು 20,000 ಒಮ್ಮೆಲೆ ಫಿಕ್ಸೆಡ್ ಆಗಿ ಇಡ್ತೇನೆ. ನಾನು ಆ 20,000 5 ಇಯರ್ಸಿಗೆ ಇಡ್ತೇನೆ. ಆ 5 ಇಯರ್ಸ್ ಮಧ್ಯದಲ್ಲಿ ನನಗೆ ತೆಗಿಲಿಕ್ಕಿಲ್ಲ. 5 ಇಯರ್ಸ್ ಕಂಪ್ಲೀಟ್ ಮೆಚುರಿಟಿ ಟರ್ಮ್ ಅಂತ ಹೇಳ್ತಾರೆ. ಆ ಮೆಚುರಿಟಿ ಆದ ಮೇಲೇ ನಾನು ಅದನ್ನು ತೆಗಿಬೇಕಾಗ್ತದೆ. ಹಾಗೆ ಕೆಲವೊಮ್ಮೆ ಎಕ್ಸಾಂಪಲ್ ಅಥವಾ ಕೆಲವೊಮ್ಮೆ ಡೈರೆಕ್ಟ್ ಕೇಳ್ತಾರೆ. ಮಾಡೆಲಲ್ಲಿ ಕಟ್ ಆಗಿದೆ ಅಂತ ಕಾಣ್ತದೆ. ಹಲೋ ಮುಂದಿನ ಹಲೋ ಹೇಳಿ. ಯಾರು ಮಾತಾಡೋದು? ನಾನು ಚರಿತ್ರ. ಚರಿತ್ರ ಎಲ್ಲಿಂದ? ಸರಪಾಡಿ. ಸರಪಾಡಿಯಿಂದ. ಏನು ಪ್ರಶ್ನೆಮ್ಮ? ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಯಾವ ಕಾನ್ಸೆಪ್ಟ್ ತರ ಬರ್ಬೋದು, ಅಂದ್ರೆ ಒಂದು ಇಂಪ್ಲಿಮೆಂಟ್ ಯಾರು ಮಾಡಿದ್ದು, ಮತ್ತೆ ಇಯರ್ಸ್ ಆ ತರ ಎಲ್ಲ. ಈಗ ಮಲ್ಟಿಪಲ್ ಚಾಯ್ಸ್ಗೆ ನಿಮಗೆ ಈಗ ಆನ್ಲೈನ್ಗಳಲ್ಲಿ ಕೂಡ ನಮ್ಮ ಟೀಚರ್ಸ್ ಗ್ರೂಪಲ್ಲಿ ಬೇಕಾದಷ್ಟು ಶಿಕ್ಷಕರು ಅದನ್ನೇ ಮಾಡಿ ತುಂಬ ಪ್ರಿಂಟೆಡ್ ಡಾಕ್ಯುಮೆಂಟ್ಸ್ ಇದೆ ಮಕ್ಕಳೇ. ನೀವು ಅದನ್ನು ಸ್ವಲ್ಪ ನೋಡ್ಕೊ. ಉದಾಹರಣೆಗೆ ಈಗ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳು, ಅರ್ಥ ಆಯ್ತಾ? ಈಗ ವೇದಗಳಿಗೆ ಹಿಂದಿರುಗಿ, ಭಾರತೀಯರಿಗೆ ಭಾರತ, ಮಾನವ ಕುಲ ತಾನೊಂದೇ ಒಲಂ, ಅರ್ಥ ಆಯಿತು? ಭಾರತದ ನೈಜ ಅಭಿವೃದ್ಧಿ ಅಂದರೆ ಇದು ಗ್ರಾಮಗಳ ಅಭಿವೃದ್ಧಿ. ಹೇಳಿಕೆಗಳು ಏನಿದೆ ಇವುಗಳನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಳ್ಳಿ. ಇನ್ನು ವಿಧಿಗಳಿದೆ, ಹೌದಾ? 17ನೇ ವಿಧಿ, 21ನೇ ಎ ವಿಧಿ, ಹೇಳಿ ಈ ರೀತಿ. ಇನ್ನು ಬಿರುದುಗಳಿದೆ, ಒಪ್ಪಂದಗಳಿದೆ, ಪ್ರಥಮ ಯಾರು ಮೊದಲಿಗರು ಅಂತಿದೆ, ಕಚೇರಿಗಳಿದೆ, ದಿನಾಚರಣೆಗಳಿದೆ, ಜಾರಿಗೆ ತಂದವರಿದ್ದಾರೆ, ಅವರ ಪತ್ರಿಕೆಗಳು ಯಾವುದು, ಕೃತಿ ಬರೆದವರು ಯಾರು ಅಂತಿದೆ. ಇದೆಲ್ಲವನ್ನು ಕೂಡ 1 ಮಾರ್ಕಿಗೆ ಕೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಇಂಥದ್ದೇ ಅಂತ ಹೇಳಿ ಮತ್ತು ಇಂಗ್ಲೀಷ್ ಮೀಡಿಯಂನವರಿಗೆ ನಾನೊಂದು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ತುಂಬ ವರ್ಷದಿಂದ ಮಾಡ್ತಾ ಇದ್ದೇನೆ. ಪಾಸಿಂಗ್ ಅಲ್ಲ, ಸ್ಕೋರ್ ಮಾಡಲಿಕ್ಕೆ. ಸೊ ನಾನು ಮೊದಲಿದ್ದು ರೆಫರ್ ಮಾಡುವಾಗ ಆಲ್ಮೋಸ್ಟ್ 80ಯಲ್ಲಿ 70 ಮಾರ್ಕ್ಸ್ ಅದರಲ್ಲಿ ಇರ್ತದೆ ಹೆಚ್ಚಾಗಿ. ಸೊ ತುಂಬ ಮಂದಿಗೆ ಅದು ಸಿಕ್ಕಿದೆ. ಯಾರಾದರೂ ಅದು ಸಿಗಲಿಲ್ಲದ್ರೆ ಜಸ್ಟ್ ನನ್ನ ನಂಬರ್ ನೋಟ್ ಮಾಡಿಕೊಳ್ಳಿ. ನಾನು ನಂಬರ್ ಹೇಳ್ತೇನೆ, ಅದಕ್ಕೆ ಒಂದು ಮೆಸೇಜ್ ಹಾಕಿ, ನಾನು ಅದನ್ನು ನಿಮಗೆ ಫಾರ್ವರ್ಡ್ ಮಾಡ್ತೇನೆ. 9036832329. ಐ ರಿಪೀಟ್, 9036832329. ಸರಿ ಸರ್, ಈಗ ಸಮಯ ಆಗ್ತಾ ಬಂತು. ಇಲ್ಲಿಯವರೆಗೆ ಈ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನದ
ಮಕ್ಕಳ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಹೇಳಿದಿರಿ. ಇಲ್ಲಿಯವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹೇಶ್ ಕುಮಾರ್ ವಿ ಕರ್ಕೇರ ಹಾಗೆಯೇ ಮ್ಯಾಟಿಲ್ಡಾ ವೆರೋನಿಕಾ ಡಿಕೋಸ್ಟಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಸಿದ್ದಕಟ್ಟೆಯ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಮಹೇಶ್ ಕುಮಾರ್ ವಿ ಕರ್ಕೇರ ಹಾಗೂ ಮಂಗಳೂರಿನ ಜೆಪ್ಪುವಿನ ಸಂತರೀಟಾ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದ ಮೆಟಿಲ್ಡಾ ವೆರೋನಿಕಾ ಡಿಕೋಸ್ತಾ. ಕಾರ್ಯಕ್ರಮ ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ ಪಿಎಸ್, ತಾಂತ್ರಿಕ ಸಹಕಾರ ಹರೀಶ್ ಆಚಾರ್ ಮತ್ತು ಮನೋಜ್ ಕುಮಾರ್ ಮಂಗಳದೇವಿ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ